ಸರ್ವೆಂಟ್ ಆಫ್ ಗಾಡ್, ಈಗ ದೇವರ ಸೇವಕನಾಗಿದೆಯಾ, ದೇವರ ಮಗನಾಗಿದೆಯಾ? ಹೌ ಡು ಯು ನೋ ದ್ಯಾಟ್? ಹೇಗೆ ಗೊತ್ತಾಗುತ್ತದು? ಹೇಗೆ ಗೊತ್ತಾಗುತ್ತೆ? ದ ಅಡ್ವಾಂಟೇಜ್ ಆರ್ ದ ಫ್ರೂಟ್ ಯು ಗೆಟ್ ಈಸ್ ಸ್ಯಾಂಕ್ಟಿಫಿಕೇಶನ್. ಪರಿಶುದ್ಧ ಜೀವನ ಸಿಕ್ಕಿದೆಯಾ, ಹಾಗಾದರೆ ನೀನು ರಕ್ಷಣೆ ಹೊಂದಿದೆಯಾ ಅಂತ ಅರ್ಥ. ನಾನು ಶುಭ ಸಂದೇಶ ಕೇಳಿದ್ದೀನಿ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ, ಯೇಸುವೆ ನನ್ನ ರಕ್ಷಕ, ನನ್ನ ಪ್ರಭು, ಅವರ ಮುಖಾಂತರ ನನ್ನೆಲ್ಲ ಪಾಪ ಶಾಪ ದೇವರು ತೆಗೆದು ಹಾಕಿದ್ದಾರೆ, ಐ ಬಿಲೀವ್, ಹಾಲೆಲೂಯಾ ಹಾಲೆಲೂಯಾ. ದಟ್ ಈಸ್ ನಾಟ್ ದ ಎವಿಡೆನ್ಸ್. ದಟ್ ಈಸ್ ನಾಟ್ ದ ಎವಿಡೆನ್ಸ್. ಅದು ಎವಿಡೆನ್ಸ್ ಅಲ್ಲ. Sanctification, living a sanctified life is the evidence that you are saved, and you will be saved one day completely. ನೀನು ನಿನ್ನ ಆತ್ಮ ರಕ್ಷಣೆ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅಂದರೆ the life, the very life, the sanctified life. That is the fruit. That is the advantage. God revealed us some glorious truths. Not only revealed the truth, but He gave us the conviction of the truth. ಅವರು ಪ್ರಕಟಪಡಿಸಿ ಕೊಟ್ಟಿದ್ದು ಮಾತ್ರವಲ್ಲ, ಆ ಸತ್ಯದ ಅರಿವನ್ನು ಮನವರಿಕೆ ಮಾಡಿಕೊಟ್ರು. ದಟ್ ಈಸ್ ಇಂಪಾರ್ಟೆಂಟ್. ಮೆನಿ ಥಿಂಗ್ಸ್ ಆರ್ ರಿವೀಲ್ಡ್, ಬಟ್ ವಿ ಆರ್ ನಾಟ್ ಕನ್ವಿಕ್ಟೆಡ್. ಈವನ್ ಸನ್ ಆಫ್ ಗಾಡ್ ಆಲ್ಸೋ ರಿವೀಲ್ಡ್, ಬಟ್ ಮೆನಿ ಆರ್ ನಾಟ್ ಕನ್ವಿಕ್ಟೆಡ್. ದೇವರು ಪ್ರಕಟವಾಗಿದ್ದಾರೆ ಈ ಭೂಮಿಯಲ್ಲಿ ಮನುಷ್ಯನಾಗಿ, ಅನೇಕರಿಗೆ ಅದು ಮನವರಿಕೆ ಆಗಲಿಲ್ಲ. ದೇವರು ಮನುಷ್ಯನಾಗಿ ಬಂದು ಪಾಪ ಪರಿಹಾರ ಮಾಡಿದ್ದಾರೆ, ಇದು ಪ್ರಕಟವಾಗಿದೆ, ಆದರೆ ಎಷ್ಟೋ ಜನಕ್ಕಿನ್ನೂ ಮನವರಿಕೆ ಆಗಲಿಲ್ಲ. ಅಲ್ಲ, ದೇವ ಸೇವಕರು ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ತಾ ಇದ್ದೀರೋ ಮತ್ತು ಪ್ರಾರ್ಥನಾ ತಂಡದವರು ಕೇಳಿಸ್ಕೊಳ್ತಾ ಇದ್ದೀರೋ, ಖಂಡಿತವಾಗಲೂ ದೇವರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸೇವೆಗಳು, ನಮ್ಮ ಸೇವಾ ಕಾರ್ಯಗಳು ಜೆನ್ಯೂನ್ ಆಗಬೇಕು, ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ, ದೇವರ ಡಿಸಿಪ್ಲಿನ್ನಲ್ಲಿ, ದೇವರು ಬಯಸುವ ದಾರಿಯಲ್ಲಿ, ಮನುಷ್ಯರನ್ನು ನೋಡದೆ, ಲೋಕವನ್ನು ನೋಡದೆ, ಪರಿಸ್ಥಿತಿಗಳನ್ನು ನೋಡದೆ, ದೇವರನ್ನು ಮಾತ್ರ ನೋಡುತ್ತಾ ಮಾಡುವ ಒಂದು ಸೇವೆ ಆಗಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೀರ್ತನೆ 73, ಸಾಮ್ 73 ವರ್ಸ್ 25 ಆನ್ವರ್ಡ್ಸ್, 25ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಕೀರ್ತನಕಾರ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನನಗೆ ನೀನಲ್ಲದೆ ಇನ್ಯಾರಿಹರು ಪರದಲ್ಲಿ? whom have I in heaven but you? ಪರದಲ್ಲಿ, ಸ್ವರ್ಗದಲ್ಲಿ ದೇವರೇ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಸ್ವರ್ಗದಲ್ಲಿ ನಮಗೆ ದೇವರಿದ್ದಾರೆ. ಈ ಕೀರ್ತನಕಾರನ ಹೃದಯದಲ್ಲಿ ಇರುವ ಕನ್ವಿಕ್ಷನ್, ಸ್ವರ್ಗದಲ್ಲಿ ನನಗೆ ದೇವರಿದ್ದಾರೆ, ನನಗೊಬ್ಬರು ಸ್ವರ್ಗೀಯ ತಂದೆ ಇದ್ದಾರೆ, ಪರಲೋಕದ ದೇವರು ನನಗೆ ಇದ್ದಾರೆ. ಮಾತ್ರವಲ್ಲ, ಮುಂದುವರೆದು ಹೇಳ್ತಾರೆ, ಆ್ಯಂಡ್ there is nothing on earth that I desire other than you. ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ಎಂಥ ಒಂದು ಅದ್ಭುತಕರವಾದ ಮಾತು ಅಥವಾ ಅನುಭವ, ಕನ್ವಿಕ್ಷನ್, ಮನವರಿಕೆ. ಇದು ನಮಗೆ ಮನವರಿಕೆ ಆಗಬೇಕು. ಇದು ನಮ್ಮೊಬ್ಬೊಬ್ಬರಿಗೂ ಮನವರಿಕೆ ಆಗಬೇಕು. ಯಾವುದು? ದೇವರೇ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ ಎಂದು ಹೇಳುವುದು ಸುಲಭ, ಆದರೆ ಅದರಂತೆ ಜೀವಿಸೋದಿದೆಯಲ್ವಾ, ಅದೇ ವಿಶ್ವಾಸದ ಜೀವನ. ಸುಳ್ಳು ಹೇಳಬೇಡಿ ಎಂದು ಬೋಧನೆ ಮಾಡೋದು ಸುಲಭ, ಸುಳ್ಳು ಹೇಳದೆ ಜೀವಿಸುವುದೇ ನಿಜವಾದ ವಿಶ್ವಾಸದ ಜೀವನ. ವ್ಯಭಿಚಾರ ಮಾಡಬೇಡಿ ಎಂದು ಬೋಧನೆ ಮಾಡೋದು ಸುಲಭ, ಹೇಳೋದು ಸುಲಭ, ಬೋಧಿಸೋದು ಸುಲಭ. ವ್ಯಭಿಚಾರ ಮಾಡದೆ ಜೀವಿಸುವುದಿದೆಯಲ್ವಾ, ಅದೇ ನಿಜವಾದ ವಿಶ್ವಾಸದ ಜೀವನ. ಕಳ್ಳತನ ಮಾಡಬೇಡಿ ಎಂದು ಬೋಧನೆ ಮಾಡೋದು ತುಂಬ ಸುಲಭ, ಯಾರು ಬೇಕಾದರೂ ಬೋಧಿಸ್ಬೋದು. ಆದರೆ ಕಳ್ಳತನ ಮಾಡದೆ ಜೀವಿಸುವ ಜೀವನ ಇದೆಯಲ್ವಾ, ಅದೇ ನಿಜವಾದ ಸಾಕ್ಷಿ ಜೀವನ, ದೇವರಿಗೆ ಮೆಚ್ಚುಗೆಯಾದ ಜೀವನ. ವಿಗ್ರಹಗಳನ್ನು ಆರಾಧಿಸಬೇಡಿ, ಪೂಜಿಸಬೇಡಿ ಎಂದು ಹೇಳುವುದು, ಬೋಧಿಸುವುದು ಸುಲಭ. ಆದರೆ ಎಷ್ಟೋ ವಿಗ್ರಹಗಳನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೀವಲ್ವಾ.
ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಬೇಕು. ನಾವು ನಿಜವಾಗಲೂ ದೇವರ ಸೇವೆ ಮಾಡಲು ದೇವರು ಇಚ್ಛೆಪಟ್ಟು ಆರಿಸಿಕೊಂಡಿದ್ದಾರೆ ನಮ್ಮನ್ನು. ನಾವು ಇಚ್ಛೆಪಟ್ಟು ಈ ಸೇವೆ ಮಾಡಲಿಕ್ಕೆ ಬಂದವರು ಯಾರೂ ಇಲ್ಲ. ಆದರೆ ಈ ಒಂದು ಸ್ವರ್ಗೀಯ ಸೇವೆಗೆ, ಸುವಾರ್ಥ ಸೇವೆಗೆ ದೇವರು ಇಚ್ಛೆಪಟ್ಟು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರು ಇಚ್ಛೆಪಟ್ಟು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾದರೆ ದೇವರು ಇಚ್ಛೆಪಟ್ಟು ನಮ್ಮನ್ನು ಆರಿಸ್ಕೊಂಡಿರಬೇಕಾದ್ರೆ ನಾವು ಹೇಗೆ ಇರಬೇಕೆಂದು ದೇವರು ನಮಗೆ ಸ್ವರ್ಗೀಯವಾದ ಒಂದು ಡಿಸಿಪ್ಲಿನನ್ನು ಕೊಟ್ಟಿದ್ದಾರೆ. ಹೇಗೆ ಬೇಕೋ ಹಾಗೆ ಇರೋದಲ್ಲ, ಅನುಕೂಲಕ್ಕೆ ತಕ್ಕ ಹಾಗೆ ಇರೋದಲ್ಲ, ಸಂದರ್ಭಕ್ಕೆ ತಕ್ಕ ಹಾಗೆ ಇರೋದಲ್ಲ. ನಾಟ್ ಅಕಾರ್ಡಿಂಗ್ ಟು ಮೈ ಕನ್ವೀನಿಯಂಟ್, ನಾಟ್ ಅಕಾರ್ಡಿಂಗ್ ಟು ಪೀಪಲ್ಸ್ ಕನ್ವೀನಿಯಂಟ್, ನಾಟ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟಾನ್ಸಸ್. ನೋ, I must serve the Lord in His discipline, in His timing, in His will. ಅವರ ಚಿತ್ತದಲ್ಲಿ, ಅವರ ಒಂದು ಡಿಸಿಪ್ಲಿನ್, ಶಿಸ್ತಿನಲ್ಲಿ, ಅವರ ಸಮಯದಲ್ಲಿ ಅವರ ಸೇವೆ ಮಾಡಲಿಕ್ಕೆ ಅವರ ಇಚ್ಛೆ ಪ್ರಕಾರ ಅವರು ನನ್ನನ್ನು, ನಿಮ್ಮನ್ನು, ಅಂದರೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯನ್ನು ಆರಿಸಿಕೊಂಡಿದ್ದಾರೆ. ನಾನು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ದಿನದ ಈ ಒಂದು ಉಪವಾಸ ಪ್ರಾರ್ಥನೆ ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಸಹೋದರ ಸಹೋದರಿಯರು ಒಟ್ಟಾಗಿ ಸೇರಿ ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸಲಿಕ್ಕಾಗಿ ಮೀಸಲಾಗಿಸಿಕೊಂಡ ಒಂದು ದಿನವಾಗಿರೋದ್ರಿಂದ ಇದು ನಮಗೆ ಮಾತ್ರ ಅನ್ವಯಿಸುತ್ತಾ ಕೇಳಿದರೆ ಖಂಡಿತ ಇಲ್ಲ. ಈ ದೇವರ ವಾಕ್ಯ ದೇವರ ಸೇವೆ ಮಾಡಲು ಕರೆಯಲ್ಪಟ್ಟ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಪ್ರಾರ್ಥನಾ ತಂಡಕ್ಕೂ, ಮಿನಿಸ್ಟ್ರಿಗೂ, ಸೇವೆಗೂ ಇದು ಅನ್ವಯ ಆಗ್ತದೆ. This is applicable for all the ministries, all the servants of God. ಎಲ್ಲ ದೇವ ಸೇವಕರುಗಳಿಗೂ these truths are applicable. ಈ ಸತ್ಯಗಳು ಅನ್ವಯ ಆಗ್ತದೆ, ಅದು ಕೆಲವರಿಗೆ ಮಾತ್ರ ಅಲ್ಲ. ಸೊ ನಾವು ಅದರಿಂದ ಇದು ನಮ್ಮ ಒಂದು ಅನುಭವ ಆಗಬೇಕು. ಈಗ ಕೀರ್ತನಕಾರ ಏನು ಹೇಳಿದ್ನಲ್ವ, ಈ ವಾಕ್ಯ ಇದು ನಮ್ಮ ಅನುಭವ ಆಗಬೇಕು. ಯಾವುದು? Whom have I in heaven but you, and there is nothing on earth that I desire other than you. ಇದು ನಾವು ಹೃದಯದಲ್ಲಿ ಇದಾಗಿ ನಾವು ಇದನ್ನು ಬಾಯಲ್ಲಿ ಹೇಳಬೇಕು. ದೇವರೇ, ಈ ಭೂಮಿಯಲ್ಲಿ ನನ್ನ ಆಸೆ ಅಂತ ಇರೋದಾದರೆ ಅದು ನೀನಾಗಿದ್ದೀಯಪ್ಪ. ನಿನ್ನ ಹೊರತು ನನ್ನ ಹೃದಯದ ಆಸೆ ಬೇರೆ ಏನೂ ಇಲ್ಲಪ್ಪ ಈ ಲೋಕದಲ್ಲಿ. ಈ ಒಂದು ಅವಸ್ಥೆಗೆ ನೀವು ಯಾವಾಗ ಬರ್ತೀರೋ ನಿಮ್ಮ ಸೇವೆಯಲ್ಲಿ ಸೋತು ಹೋಗಲ್ಲ. ಇಫ್ ಯು ಕಮ್ ಟು ದಿಸ್ ಸ್ಟೇಟ್, ಓಕೆ, ಈ ಒಂದು ಅವಸ್ಥೆಗೆ ನೀವು ಯಾವಾಗ ಬರ್ತಿರೋ ನಿಮ್ಮ ಹೃದಯದಲ್ಲಿ, ಯು ವಿಲ್ ನೆವರ್ ಫೇಲ್ ಇನ್ ಯುವರ್ ಮಿನಿಸ್ಟ್ರಿ ಆ್ಯಂಡ್ ಯುವರ್ ಕಾಲಿಂಗ್. ನಿನ್ನ ಕರೆಯಲ್ಲೂ ನಿನ್ನ ಸೇವೆಯಲ್ಲೂ ನೀನೆಂದಿಗೂ ಸೋತು ಹೋಗುವುದಿಲ್ಲ. ಇಫ್ ಯು ಕಮ್ ಟು ದಿಸ್ ಸ್ಟೇಟ್, ನೀನು ಈ ಸ್ಥಿತಿಗೆ ಬರಬೇಕು, ನಿನ್ನ ಹೃದಯ ಈ ಸ್ಥಿತಿಗೆ ಬರಬೇಕು, ನಿನ್ನ ಮನಸ್ಸು ಈ ಸ್ಥಿತಿಗೆ ಬರಬೇಕು. ಯಾವುದು? ದೇವರೇ, ಇಹದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾವ ಆಸೆನೂ ನನಗಿಲ್ಲಪ್ಪ. ಈ ಒಂದು ಸ್ಥಿತಿಗೆ ಬಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಭಯ ಯಾಕಾಗತ್ತೆ? ಟೆನ್ಷನ್ ಯಾಕಾಗತ್ತೆ? ನಾಚಿಕೆ ಯಾಕಾಗುತ್ತೆ? ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಯಾಕಾಗುತ್ತೆ? ಆಗೋ ಚಾನ್ಸೇ ಇಲ್ಲ. ನೀನು ಈ ಸ್ಥಿತಿಗೆ ಬಾರದೇ ಇದ್ದರೆ ಒಂದು ರೀತಿ ಕಲಬೆರಕೆ ಆಗಿಬಿಡ್ತೀಯ. ಅದಾಗಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ. ಒಂದು ಪ್ಯೂರ್ ಆದ, ಜೆನ್ಯೂನ್ ಆದ, ಫುಲ್ನೆಸ್ಸಿಂದ ಕೂಡಿದ, ಪರಿಪೂರ್ಣತೆಯಿಂದ ಕೂಡಿದ ಒಂದು ಸೇವಕರು ನಾವಾಗಬೇಕು ಒಬ್ಬೊಬ್ಬರು ಕೂಡ. ಯಾರೆಲ್ಲ ದೇವ ಸೇವಕರು ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ತಾ ಇದ್ದೀರೋ ಮತ್ತು ಪ್ರಾರ್ಥನಾ ತಂಡದವರು ಕೇಳಿಸ್ಕೊಳ್ತಾ ಇದ್ದೀರೋ, ಖಂಡಿತವಾಗಲೂ ದೇವರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸೇವೆಗಳು, ನಮ್ಮ ಸೇವಾ ಕಾರ್ಯಗಳು ಜೆನ್ಯೂನ್ ಆಗಬೇಕು, ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ, ದೇವರ ಡಿಸಿಪ್ಲಿನ್ನಲ್ಲಿ, ದೇವರು ಬಯಸುವ ದಾರಿಯಲ್ಲಿ, ಮನುಷ್ಯರನ್ನು ನೋಡದೆ, ಲೋಕವನ್ನು ನೋಡದೆ, ಪರಿಸ್ಥಿತಿಗಳನ್ನು ನೋಡದೆ, ದೇವರನ್ನು ಮಾತ್ರ ನೋಡುತ್ತಾ ಮಾಡುವ ಒಂದು ಸೇವೆ ಆಗಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಗಾಡ್ ಈಸ್ ಲುಕಿಂಗ್ ಫಾರ್ ಸಚ್ ಎ ಸರ್ವೆಂಟ್. ಆ ರೀತಿ ಒಬ್ಬ ಸೇವಕನನ್ನು ದೇವರು ಹುಡುಕ್ತಾ ಇದ್ದಾರೆ. ಆ ರೀತಿ ಒಂದು ಸೇವಕಿಯನ್ನು ದೇವರು ಹುಡುಕ್ತಾ ಇದ್ದಾರೆ. ಇವತ್ತದು ನೀನಾಗಿದ್ದರೆ ಸಹೋದರ, ನೀನಾಗಿದ್ದರೆ ಸಹೋದರಿ, ನಿನ್ನಷ್ಟು ಭಾಗ್ಯವಂತಳು ಬೇರೆ ಯಾರೂ ಇಲ್ಲ. God is looking for this kind of servant. ದೇವರಿಗೆ ತುಂಬ ಅಭಿಷೇಕ, ಗಿಫ್ಟ್ ಇರೋರೆಲ್ಲ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ಈ ಥರ ಹೃದಯವುಳ್ಳವರು. ಯಾವ ಥರ? ದೇವರೇ, ಈ ಭೂಮಿ ಮೇಲೆ ನನ್ನ ಆಸೆ ನೀನು ಮಾತ್ರ. You are the only desire of my heart, O Lord. Jesus, you are the only desire of my heart.
Your word is the only desire of my heart. Heaven is the only desire of my heart. ಇದು ಆಗಿಸ್ಕೋಬೇಕು ನಾವು. ಈಗ ನಾನು ಹೇಳಿದೆ ಅಂತ ಹೇಳಿಬಿಟ್ಟು ಒಂದೇ ದಿನದಲ್ಲಿ ಇದು ಆಗಬೇಕು ಅಂತ ಏನಿಲ್ಲ. It may take time, but don't take it for granted. It may take time. It may take time. After 10 years, it may take time. After 20 years, it may take time. After 50 years, it may take time. By the time you will die, ಸತ್ತೋಗ್ಬಿಡ್ತೀರ. ಆಮೇಲೆ ಇದಕ್ಕೆ ಸಮಯ ಬೇಕು. ಒಂದು 10 ವರ್ಷ ಆಗುತ್ತೆ. 10 ವರ್ಷದ ನಂತರ ಇದಕ್ಕೆ ಇನ್ನೂ ಸಮಯ ಬೇಕು. 20 ವರ್ಷ ಆಗೋಯ್ತು. ಇದಕ್ಕೆ ಇನ್ನೂ ಸಮಯ ಬೇಕು. ಆಗ್ತಾ ಇದೆ, ಪ್ರೊಸೆಸ್ಸಲ್ಲಿದೆ, ಆಗುತ್ತೆ. 50 ವರ್ಷ ಆಗೋಯ್ತು. ಅಷ್ಟೊತ್ತಿಗೆ ಸಾಯೋ ಟೈಮ್ ಬಂದಿರುತ್ತೆ, ಸತ್ತೋಗ್ಬಿಡ್ತೀಯ. And when you are going to serve the Lord with all your heart, ನಿನ್ನ ಪೂರ್ಣ ಹೃದಯದಿಂದ ದೇವರ ಸೇವೆ ಯಾವಾಗ ಮಾಡ್ತೀಯ? Take it seriously. Take the discipline of the Lord. ದೇವರ ಶಿಸ್ತನ್ನು ನಾವು ತೆಗೆದುಕೋಬೇಕು. ಸಂತ ಪೌಲರು ತಿಮೋತಿಗೆ ಬರೆದ ಪತ್ರಿಕೆ 2 Timothy chapter 2 verse 4, 2 ತಿಮೋತಿ 2ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಓದಿ ನೋಡೋಣ. ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು. ನಾವು ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ? ಸಿಕ್ಕಾಕೊಂಡ್ಬಿಟ್ರೆ ನಮಗೆ ಯೇಸು ಮಾತ್ರ ಎಂಬ ಆಸೆ ಹೊರಟೋಗ್ಬಿಡುತ್ತೆ. ಇದು ಹೊರಟೋಗ್ಬಿಡುತ್ತೆ. ಅದರಿಂದ ಈ ವಾಕ್ಯ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಇದು ಅಂದು 2000 years back God is instructing a missionary through another missionary. ಈ 2000 ವರ್ಷಗಳ ಹಿಂದೆ ದೇವರು ಸಂತ ಪೌಲ ಎನ್ನುವಂಥ ಒಬ್ಬ ಮಿಷನರಿಯ ಮುಖಾಂತರವಾಗಿ ಸೇಂಟ್ ತಿಮೋತಿ ಎಂಬ ಇನ್ನೊಬ್ಬ ಮಿಷನರಿಗೆ ಕೊಟ್ಟ ಒಂದು ಇನ್ಸ್ಟ್ರಕ್ಷನ್ ಇದು. ನಿನ್ನನ್ನು ದೇವರು ಕರೆದಿದ್ದಾರೆ, ಒಂದು ಸೈನಿಕನಾಗಿ ಕರೆದಿದ್ದಾರೆ. ಯು ಆರ್ ಕಾಲ್ಡ್ ಟು ಬಿ ಎ ಸೋಲ್ಜರ್ ಆಫ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಒಂದು ಸೋಲ್ಜರ್ ಆಗಿ ನಿನ್ನನ್ನು ದೇವರು ಕರೆದಿದ್ದಾರೆ. ಅಲ್ಲಿ ವಾಕ್ಯ ಹೇಳ್ತದೆ, ನೋ ಒನ್ ಸರ್ವಿಂಗ್ ಇನ್ ದ ಆರ್ಮಿ ಗೆಟ್ಸ್ ಎಂಟ್ಯಾಂಗಲ್ಡ್ ಇನ್ ಎವ್ರಿ ಡೇ ಅಫೇರ್ಸ್. ಚೆನ್ನಾಗಿದೆ. ಯುದ್ಧಕ್ಕೆ ಹೋಗುವ ಅಥವಾ ಸೈನ್ಯದಲ್ಲಿ ಸೇವೆ ಮಾಡುವ ಯಾವ ಸೈನಿಕನು ಕೂಡ, ಲೋಕ ವ್ಯವಹಾರ ಅಂತ ಕನ್ನಡದಲ್ಲಿದೆ, ಆದರೆ ಇಂಗ್ಲೀಷಲ್ಲಿರೋದು ಎವ್ರಿ ಡೇ ಅಫೇರ್ಸ್, ಪ್ರತಿದಿನದ ಆಶಾಪಾಶಗಳಿಗೆ, ಅಥವಾ ನಮಗೆ ಪ್ರತಿದಿನ ಏನಾದರೂ ಆಸೆ ಬಯಕೆಗಳು ಅದು ಇದು ಎಲ್ಲ ಇರುತ್ತೆ. ಎವ್ರಿ ಡೇ, ಪ್ರತಿದಿನ ಇರುತ್ತೆ. ನಾವು ಮನೆಗಳಲ್ಲಿ ಸಾಧಾರಣವಾಗಿರುವಾಗ ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಆದರೆ ವಾಕ್ಯ ಹೇಳುತ್ತೆ, ನೋ ಒನ್ ಸರ್ವಿಂಗ್ ಇನ್ ದ ಆರ್ಮಿ. ಹಿಯರ್ ಆರ್ಮಿ ಇಸ್ ದ ಆರ್ಮಿ ಆಫ್ ಗಾಡ್. ದೇವರ ಸೈನ್ಯದಲ್ಲಿ, ಓಕೆ, ಇನ್ ದ ಕಿಂಗ್ಡಮ್ ಆಫ್ ಗಾಡ್. No one serving in the army gets entangled in everyday affairs. The soldier's aim is to please the enlisting officer or commanding officer. ಪ್ರತಿಯೊಬ್ಬ ಸೈನಿಕನ ಗುರಿ ಏನಾಗಿದೆ ಅಂದರೆ, ತನ್ನನ್ನು ಸೈನ್ಯದಲ್ಲಿ ಇರಿಸಿಕೊಂಡಿರ್ತಕ್ಕಂಥ ಆ ಕಮಾಂಡರ್, ಎನ್ಲಿಸ್ಟಿಂಗ್ ಆಫೀಸರ್, ಆತನನ್ನು ಮೆಚ್ಚಿಸಬೇಕು. How can you please the commanding officer, chief commandant? Chief commandant is Jesus Christ. ಸೈನ್ಯಕ್ಕೆ ಸೇರಿಸಿಕೊಂಡ ಸೇನಾಧಿಪತಿ, ಮುಖ್ಯ ಸೇನಾಧಿಪತಿ ಯೇಸು ಕ್ರಿಸ್ತರಾಗಿದ್ದಾರೆ. ಅವರನ್ನ ಮೆಚ್ಚೋದು ಹೇಗೆ? How can you please him? ಹೇಗೆ ಗೊತ್ತಾ? Paying always attention to his command. ಯಾವಾಗಲೂ ಆ ಒಂದು ಲೀಡರ್ ಅಥವಾ ಕಮಾಂಡರ್ ಏನು ಕಮಾಂಡ್ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಎಚ್ಚರವಾಗಿ ಇರುವ ಸೈನಿಕನ ಬಗ್ಗೆ ಈ ಕಮಾಂಡೆಂಟ್ ಅವನು ಮೆಚ್ಚುಗೆ ಆಗ್ತಾನೆ, ಇಷ್ಟಪಡ್ತಾನೆ.
ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು, ಏಕೆಂದರೆ ತನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸಲು ಅವನು ಪ್ರಯತ್ನ ಪಡುತ್ತಾನೆ. ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ನೀನೊಂದು ಸೈನ್ಯ, ನೀನೊಂದು ಯೋಧ. ನಿನ್ನನ್ನು ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದು, ಈ ಸ್ವರ್ಗ ರಾಜ್ಯದ ಸೇವೆಗೆ ಸೇರಿಸ್ಕೊಂಡಿದ್ದು ಈ ಲೋಕದ ಯಾವುದೇ ಅಧಿಕಾರಿಗಲ್ಲ, ಈ ಲೋಕದ ಯಾವುದೇ ಮುಖಂಡನಲ್ಲ. ನಿನ್ನನ್ನು ಈ ಸ್ವರ್ಗ ರಾಜ್ಯದ ಸೇವೆಗೆ ಒಬ್ಬ ಸೈನಿಕನಾಗಿ ಆರಿಸಿಕೊಂಡಿದ್ದು, ನೇಮಿಸಿಕೊಂಡಿದ್ದು ಯೇಸು ಕ್ರಿಸ್ತನೆಂಬ ಸೇನಾಧಿಪತಿ, ಚೀಫ್ ಕಮಾಂಡರ್. The one and only duty of this ministry must be pleasing the enlisting officer or the commandant. ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ನಾನೇನು ಮಾಡಬೇಕು? ಮೆಚ್ಚಿಸಬೇಕು ಎಂಬ ಒಂದೇ ಒಂದು ಗುರಿ ಇರಬೇಕು. ನಮ್ಮ ಗುರಿ ಮಿನಿಸ್ಟ್ರಿಯಲ್ಲಿ ಹಾಡಬೇಕು ಅನ್ನೋದಲ್ಲ, ಬೋಧಿಸಬೇಕು ಅನ್ನೋದಲ್ಲ, ದೆವ್ವಗಳನ್ನು ಓಡಿಸ್ಬೇಕು ಅನ್ನೋದಲ್ಲ, ರೋಗಿಗಳನ್ನು ಗುಣಪಡಿಸಬೇಕು ಅನ್ನೋದಾಗಬಾರ್ದು, ಅಥವಾ ಇನ್ನೇನೇನೋ ಮಾಡಬೇಕು ಅನ್ನೋದು ಇದು ಯಾವುದು ನಮ್ಮ ಗುರಿ ಆಗಬಾರ್ದು. ಒಂದೇ ಗುರಿ ಏನು? ಸೇರಿಸಿಕೊಂಡವನನ್ನು ಮೆಚ್ಚಿಸಬೇಕು. ಮೆಚ್ಚಿಸಬೇಕಾದ್ರೆ ಮಾಡಬೇಕಾಗಿದ್ದೇನು? ಅವನು ಯಾವಾಗ ಏನು ಕಮಾಂಡ್ ಕೊಡ್ತಾನೋ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ವಿ ಮಸ್ಟ್ ಈಗರ್ಲಿ ವೇಟಿಂಗ್ ಫಾರ್ ದ ಕಮಾಂಡ್ ಆಫ್ ದ ಕಮಾಂಡರ್ ಕೊಡುವ ಕಮಾಂಡ್ ಏನು ಎಂದು ಕೇಳಿಸ್ಕೊಳ್ಳಿಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು. ಬಟ್ ದ ಪ್ರಾಬ್ಲಮ್, ವಿ ಆರ್ ಎಂಟ್ಯಾಂಗಲ್ಡ್ ವಿತ್ ಸೋ ಮೆನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಆದರೆ ನಮ್ಮ ಸಮಸ್ಯೆ ಏನಂದರೆ, ನಾವು ಪ್ರಪಂಚದ ಅನೇಕ ವಿಷಯಗಳಲ್ಲಿ ಜಂಕ್ ಅಂತಲೇ ಹೇಳ್ಬೋದು, ಜಂಕಲ್ಲಿ ನಾವು ಮುಳುಗ್ಬಿಟ್ಟಿದ್ದೀವಿ. ಸೊ ಯು ಕೆನಾಟ್ ಪ್ಲೀಸ್ ಗಾಡ್ ದೇರ್. ಅಲ್ಲಿ ನಿನ್ನ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ವಿ ನೀಡ್ ಟು ಬಿ ಕೇರ್ಫುಲ್. ನಾವು ಕೇರ್ಫುಲ್ ಆಗಿ ಇರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ವಿ ನೀಡ್ ಟು ಫಾಲೋ ದಿಸ್ ಡಿಸಿಪ್ಲಿನ್. ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 17-18. ಮಾರ್ಕ್ ಚಾಪ್ಟರ್ 1 verse 17 and 18. Mark chapter 1 verse 17 and 18. ಎಂದು ಕರೆದರು. ಜೀಸಸ್ ಕಾಲ್ಡ್ ದೆಮ್. ಯೇಸು ಆ ಶಿಷ್ಯರನ್ನು ಕರೀತಾರೆ. ಯಾರನ್ನ? ಗಲಿಲಿಯ ತೀರದಲ್ಲಿ, ಸರೋವರದ ತೀರದಲ್ಲಿ ಬಲೆ ಹಿಡ್ಕೊಂಡು ಮೀನು ಹಿಡಿತಾ ಇದ್ದಂತಹ ಶಿಷ್ಯರ ಹತ್ತಿರ ಹೋಗಿ, ಅಥವಾ ಆ ಬೆಸ್ತರ ಬಳಿಗೆ ಹೋಗಿ ಯೇಸು ಸ್ವಾಮಿ ಕರೀತಾರೆ. ಬೆಸ್ತರ ಹತ್ತಿರ ಅವರು ಬಲೆ ಬೀಸ್ತಾ ಇದ್ರು. Jesus said to them, follow me and I will make you fish for people or fishers of men. ನಾನು ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವನಾಗಿ ಮಾಡ್ತೇನೆ. ನೋಡಿ, ಇಲ್ಲಿ ನಾವು ನೋಡಬೇಕಾಗಿರೋದು, ಯೇಸು ಸ್ವಾಮಿ ಯಾರ ಹತ್ರ ಹೋಗಿದ್ದಾರೆ? ಯೇಸು ಸ್ವಾಮಿ 24 ಗಂಟೆ ಪ್ರಾರ್ಥನೆ ಮಾಡ್ತಾ ಇರುವ ಆ ಪ್ರಾರ್ಥನಾ ವೀರರ ಹತ್ರ ಹೋಗಲಿಲ್ಲ. ನಮ್ಮ ಧರ್ಮ, ನಮ್ಮ ದೇವಾಲಯ, ನಮ್ಮ ಜಾತಿ, ನಮ್ಮ ಧರ್ಮಶಾಸ್ತ್ರ ಎಂದು 24 ಗಂಟೆನೂ ಜಾತಿಗಾಗಿ, ಧರ್ಮಕ್ಕಾಗಿ, ಧರ್ಮಶಾಸ್ತ್ರಕ್ಕಾಗಿ ಹೊಡೆದಾಟ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಧರ್ಮಶಾಸ್ತ್ರಿಗಳ ಫರಿಸಾಯರ ಬಳಿಗೆ ಯೇಸು ಹೋಗಿ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಬನ್ನಿ ಅಂತ ಕರೆದಿಲ್ಲ. ಕೆಲವರ ಆಲೋಚನೆ ಏನು ಗೊತ್ತಾ? ತುಂಬ ಫಾಸ್ಟಿಂಗ್ ಮಾಡಿ ಪ್ರೇಯರ್ ಮಾಡಿಬಿಟ್ರೆ ದೇವ್ರು ನಮ್ಮನ್ನು ಕರ್ಕೊಂಡು ಬಿಡ್ತಾರೆ ಅಂತ. ಸಾರಿ, ದೇವ್ರು ಆ ರೀತಿ ಹುಡ್ಕೊಂಡು ಕರೆಯೋದಿಲ್ಲ. ಇವರು ಮೀನು ಹಿಡಿತಾ ಇದ್ರು, ಬೆಸ್ತರಾಗಿದ್ದರು. ಅಂದರೆ ಅಂದಿನ ಸಮಾಜದಲ್ಲಿ ಕೀಳಾದ ಕೆಲಸ, ಕೀಳಾದ ಒಂದು ಕುಲ, ಕೀಳಾದ ಜನರು, ಕೀಳು ಮಟ್ಟದವರು, ಬೀಳಾದ ಆ ಜನರ ಬಳಿಗೆ ಯೇಸು ಹೋಗಿ ಅವರನ್ನು ಶ್ರೇಷ್ಠವಾದ, ಉನ್ನತವಾದ, ಮಹತ್ತರವಾದ ಒಂದು ಕಾರ್ಯಕ್ಕಾಗಿ ಕರೀತಾರೆ. ಏನಂತ ಕರೀತಾರೆ? ಫಾಲೋ ಮೀ, ನನ್ನನ್ನು ಹಿಂಬಾಲಿಸಿ ಬನ್ನಿ. ಜೀಸಸ್ ಸೆಡ್ ಟು ದೆಮ್, ಫಾಲೋ ಮೀ. ಫಾಲೋ ಮೀ ಅನ್ನೋ ವರ್ಡ್ ತುಂಬ ಪವರ್ಫುಲ್ ವರ್ಡ್. ಅದನ್ನು ಒಂದು ಧ್ಯಾನ ಮಾಡ್ಬೋದು ನಾವು ಬೇಕಾದರೆ, ನೆಕ್ಸ್ಟ್ ಯಾವಾಗಾದರೂ ಮಾಡೋಣ. ಫಾಲೋ ಮೀ, ಓಕೆ, ಫಾಲೋ ಮೀ. ಈಗ ಜಸ್ಟ್ ಅಷ್ಟೇ ತಗೊಳ್ಳೋಣ.
ಈಗ ಆ ವಾಕ್ಯ ಮಾತ್ರ ಹಾಗೆ ತಗೊಳ್ಳೋಣ. ಫಾಲೋ ಮೀ, ನನ್ನನ್ನು ಹಿಂಬಾಲಿಸಿ ಬನ್ನಿ. 18ನೇ ವಾಕ್ಯ, ದೇರ್ ರೆಸ್ಪಾನ್ಸ್ ಟು ದ ಕಾಲ್ ಆಫ್ ಗಾಡ್. ದೇವರ ಕರೆಗೆ ಅವರ ಪ್ರತಿಕ್ರಿಯೆ. ದೇವರ ಕರೆಗೆ ಅವರ ಪ್ರತಿಕ್ರಿಯೆ ಏನಾಗಿತ್ತು? ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಾವು ನೋಡ್ತೀವಿ, ಅಲ್ಲಿ ಜೆಬೆದಿಯ ಮಕ್ಕಳನ್ನು ಯೇಸು ಸ್ವಾಮಿ ಕರೀತಾರೆ, ಯಾಕೋಬ ಮತ್ತು ಯೋವನ್ನರನ್ನು. ಅವರು ತನ್ನ ತಂದೆಯನ್ನು, ಬಲೆಯನ್ನು, ಮೀನಿಡಿಯೋ ಕೆಲಸವನ್ನು ಅಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾರೆ. ಇದು ನಮಗೆ ಏನು ಅರ್ಥ ಮಾಡಿಕೊಡ್ತದೆ? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಏನೆಲ್ಲ ಬಲೆಗಳನ್ನು ನೀವು ಹಿಡ್ಕೊಂಡಿದ್ದೀರೋ ನಿಮ್ಮ ಜೀವಿತದಲ್ಲಿ ಬದುಕಲಿಕ್ಕೆ, ಅದೆಲ್ಲವನ್ನು ಬಿಟ್ಟು ಯೇಸುವನ್ನು ಹಿಡ್ಕೋಬೇಕು. ಹೀ ಈಸ್ ದ ಸೋರ್ಸ್ ಆಫ್ ಮೈ ಲೈಫ್. ಯೇಸುವೇ ನನ್ನ ಬಾಳಿನ ಆಧಾರ. ಮಾತ್ರವಲ್ಲ, ಅವನಿಗೆ ಜನ್ಮ ಕೊಟ್ಟ ತಂದೆಯನ್ನು ಅಲ್ಲೇ ಬಿಟ್ಟು ಯೇಸುವಿನ ಹಿಂದೆ ಹೋದ. ಅಂದರೆ ದೇವರೊಬ್ಬ ಮನುಷ್ಯನನ್ನು ಕರೆದ್ರೆ ಅವನು ಎಲ್ಲ ಥರದ ಸಂಬಂಧಗಳನ್ನು ಬಿಟ್ಟು ಬರಬೇಕಾಗ್ತದೆ. ನಾನು ಇದನ್ನು ಹೇಳ್ತಾ ಇರೋದು ಸೇವೆಗೆ ಕರೆಯಲ್ಪಟ್ಟವರಿಗೆ. ನಾಟ್ ದಟ್ ಯು ಶುಡ್ ಹೇಟ್ ದೆಮ್ ಆ್ಯಂಡ್ ಕಮ್, ಲೀವ್ ದೆಮ್ ಆ್ಯಂಡ್ ಕಮ್. ಕಾರಣ ಇದು ತುಂಬ ಶ್ರೇಷ್ಠವಾದ ಒಂದು ಕರೆ. ಈ ಕರೆ ಇದು ಸುಮ್ಮನೆ ಒಂದು ಸಾಧಾರಣ ಬಾಯಲ್ಲಿ ಅಂತ ಒಬ್ಬರನ್ನ ಕರೆಯೋದಲ್ಲ. ದಿಸ್ ಕಾಲ್ ಈಸ್ ಎ ಹೈಯೆಸ್ಟ್ ಕಾಲ್. ಒಂದು ಉನ್ನತವಾದ ಕರೆ ವಿತ್ ಎ ಗ್ರೇಟ್ ಕಮಿಷನ್. ಒಂದು ದೊಡ್ಡ ಕಮಿಷನ್ ನಮಗೆ ಕೊಟ್ಟು ಅವ್ರನ್ನ ಕರೀತಾ ಇದ್ದಾರೆ. ಈ ಕರೆ ನಿಮ್ಮಲ್ಲಿ ಯಾರಿಗಾದರೂ ಸಿಕ್ಕಿದ್ರೆ ನೀವು ಭಾಗ್ಯವಂತರಾಯ್ತಾ? ಈ ಕರೆ ನಿಮ್ಮಲ್ಲಿ ಯಾರಿಗಾದರೂ ಸಿಕ್ಕಿದ್ರೆ ನೀವು ಭಾಗ್ಯವಂತರು. ಅಟ್ ದ ಸೇಮ್ ಟೈಮ್ ನೀವು ಬಲೆ ಹಿಡ್ಕೊಂಡು ಬರಲಿಕ್ಕಿಲ್ಲ, ಬಲೆಯನ್ನು ಬಿಟ್ಟು ಬರಬೇಕು. ನೀನು ಬಲೆ ಎಲ್ಲ ಹಿಡ್ಕೊಂಡು ಬಂದರೆ ಈ ಸೇವೆ ಮಾಡೋಕ್ಕಾಗೋದಿಲ್ಲ. ಏನೆಲ್ಲ ಬಲೆ ಇದೆಯೋ ಅದನ್ನು ಕಂಡುಹಿಡಿಬೇಕೀಗ. ಈಗಲ್ಲ, ಮನೆಗೂ ಕಂಡುಹಿಡಿಬೇಕು. ದೇವರು ನನ್ನನ್ನು ಕರೆದಾಗ ನಾನು ಬಂದೆ, ಸುಮಾರು ಬಲೆಗಳನ್ನ ಬಿಟ್ಟು ಬಂದೆ, ಸುಮಾರು ಸಂಬಂಧಗಳನ್ನ ಬಿಟ್ಟು ಬಂದೆ. ಆದರೆ ಇವತ್ತು ಯಾವ ಬಲೆ ನಾನು ತೆಗೆದುಕೊಂಡಿದ್ದೀನಿ, ಯಾವ ಬಲೆ ಒಳಗಡೆ ಸಿಕ್ಕಾಕೊಂಡಿದ್ದೀನಿ, ಯಾವುದೆಲ್ಲ ಬಲೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ ಅಂತ ಗೊತ್ತಾಗಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮರು ನಿಮಗೆ ತೋರಿಸ್ಕೊಡ್ತಾರೆ. ಯಾವುದೆಲ್ಲ ಬಲೆ ಒಳಗಡೆ ಇವತ್ತು ನೀನು ಸಿಕ್ಕಾಕೊಂಡಿದೀಯಾ, ಯಾವುದೆಲ್ಲ ಬೇಡದೇ ಇರುವ ಸಂಬಂಧಗಳಲ್ಲಿ, ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿದೆಯಾ ಎಂದು ಪರಿಶುದ್ಧಾತ್ಮರು ನಿನಗೆ ತಿಳಿಸ್ಕೊಡ್ತಾರೆ. ವಾಟ್ ಯು ನೀಡ್ ಟು ಡೂ, ನೀನು ಮಾಡಬೇಕಾಗಿರೋದೇನು? ಕಮ್ ಔಟ್, ಹೊರಗಡೆ ಬಾ ಅಷ್ಟೇ. ಸ್ಟಾರ್ಟ್ ಯುವರ್ ಜರ್ನಿ ವಿತ್ ಜೀಸಸ್, ವಿತ್ ದಟ್ ಮಿಷನ್, ಕಮಿಷನ್. ಹೊರಗಡೆ ಬಂದು ಏನು ಮಾಡಬೇಕು? ದೇವರು ನಿನಗೆ ಏನು ಅಸೈನ್ಮೆಂಟ್ ಕೊಟ್ಟಿದ್ದಾರೋ, ಏನು ಜವಾಬ್ದಾರಿ ಕೊಟ್ಟಿದ್ದಾರೋ, ದೇವರ ರಾಜ್ಯದ ಕೆಲಸವನ್ನು ಅದನ್ನು ತೆಗೆದುಕೊಂಡು ಯೇಸುವಿನೊಂದಿಗೆ ಮುಂದಕ್ಕೆ ಹೋಗು. ಡೋಂಟ್ ಗೋ ಅಲೋನ್, ಗೋ ವಿತ್ ಜೀಸಸ್. ಯೇಸುವಿನೊಂದಿಗೆ ಮುಂದಕ್ಕೆ ಹೋಗಬೇಕು. ಮತ್ತೆ ಹೇಳ್ತೀನಿ, ದೇವರು ನಮ್ಮನ್ನು ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದು, ಮನುಷ್ಯರಲ್ಲ ನಮ್ಮನ್ನು ಸೇರಿಸಿದ್ದು. ಈಗ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮುಖಾಂತರ ದೇವರ ಸೇವೆ ಮಾಡಲಿಕ್ಕೆ ದೇವರು ಈ ಮಿನಿಸ್ಟ್ರಿಯಲ್ಲಿ ಸೇರಿಸಿದ್ದಾರೆ ಅಂದರೆ, ಈ ಮಿನಿಸ್ಟ್ರಿಯಲ್ಲಿ ನಿನ್ನನ್ನು ಸೇರಿಸಿದ್ದು ಈ ಮಿನಿಸ್ಟ್ರಿಯಲ್ಲಿರುವ ಯಾವುದೋ ಒಬ್ಬ ಮನುಷ್ಯ ಅಲ್ಲ. ಈ ಒಂದು ಆತ್ಮಿಕ ಕೂಟದಲ್ಲಿ, ಆತ್ಮಿಕ ಸಭೆಯಲ್ಲಿ ನಿನ್ನನ್ನು ಸ್ವರ್ಗ ರಾಜ್ಯದ ಸೇವೆಗಾಗಿ ಆರಿಸಿಕೊಂಡು ನೇಮಿಸಿರುವುದು ಯಾವುದೋ ಒಬ್ಬ ಮನುಷ್ಯ ಅಲ್ಲ, ಮನುಷ್ಯ ಅಲ್ಲ, ಯಾವುದೋ ಒಂದು ಬ್ರದರ್ ಅಥವಾ ಸಿಸ್ಟರ್ ಅಲ್ಲ, ಅಲ್ಲ ಅಲ್ಲ. ನೋ, ದೇವರು ಸೇರಿಸಿದ್ದಾರೆ, ದೇವರು ಇರಿಸಿದ್ದಾರೆ.
ಆದುದರಿಂದ ಕೆಲವೊಮ್ಮೆ ನಮಗೆ ಅನಿಸ್ಬೋದು, ನನಗೆ ಈ ಮಿನಿಸ್ಟ್ರಿ ಬೇಡ, ಸರಿ ಇಲ್ಲ ಎಂದು. ಆಗ ನೀನು ಹೇಳ್ತಾ ಇರೋದು, ದೇವರೇ ನಿನ್ನ ಸೇವೆ ಸರಿ ಇಲ್ಲ, ನಿನ್ನ ಆಯ್ಕೆ ಸರಿ ಇಲ್ಲ, ನಿನ್ನ ತೀರ್ಮಾನ ಸರಿ ಇಲ್ಲ, ನಾನು ಆರಿಸ್ಕೊಳ್ತೀನಿ ಯಾವುದು ಸರಿಯಾದ ಜಾಗ, ಯಾವುದು ಸರಿಯಾದ ಸೇವೆ, ಯಾವುದು ಸರಿಯಾದ ಗ್ರೂಪ್ ಎಂದು ನಾನು ಆರಿಸ್ಕೊಳ್ತೀನಿ ಅಂತ ಆರಿಸ್ಕೊಳ್ಳುವಾಗ ಸಹೋದರ ಸಹೋದರಿಯರೇ, ಯು ಆರ್ ರಿಫ್ಯೂಸಿಂಗ್ ಯುವರ್ ಕಾಲ್. ನಾನೇನೋ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋ ಥರ ನೀವು ಜೀಸಸ್ ದಿ ಲಿವಿಂಗ್ ಮಿನಿಸ್ಟ್ರಿನಲ್ಲಿ ಡೈಲಾಗ್ ಇದೆಯಲ್ಲ, ಊಟ ಹೊಡ್ಕೊಂಡಿರೋದು, ಆ ರೀತಿ ಎಲ್ಲೂ ಹೋಗೋದು ಹಾಗೆ ಇಲ್ಲೇ ಇರಬೇಕು ಅಂತ ಅಲ್ಲ ಹೇಳ್ತಾ ಇರೋದು. ಯಾಕೆ ಅಂದರೆ ನಾನು ನಿಮ್ಮನ್ನು ಕರೆದು ಇರಿ ಅಂತ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನನ್ನನ್ನೇ ನಾನು ಇದರಲ್ಲಿ ನಾನು ಬಂದು ಸೇರ್ಕೊಳ್ತೀನಿ ಮಾಡ್ತೀವಿ ಅಂತ ಇದ್ದಿದ್ದು ಅಲ್ಲ. ದೇವರು ಕರೆದರು, ದೇವರು ನೇಮಿಸಿದರು, ದೇವರು ಕೊಟ್ಟರು, ಆದ್ದರಿಂದ ನಾನಿದ್ದೀನಿ. ನೀವು ಆದ್ದರಿಂದ ಇರೋದಾದರೆ ನೀವು ಇರ್ತೀರಿ, ಇಲ್ಲದೆ ಇದ್ದರೆ ಹೋಗ್ತೀರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆವಾಗ ನಾವು ಕೇಳ್ಬೋದು, ಇಲ್ಲಿ ತುಂಬ ಕಷ್ಟ ಇದೆಯಲ್ವಾ, ಅದಿದೆ ಇದಿದೆ, ಇರುತ್ತೆ, ಎಲ್ಲ ಇರುತ್ತೆ. ಅವಮಾನ ಇರುತ್ತೆ, ತಿರಸ್ಕಾರ ಅದು ಇರುತ್ತೆ, ಏಟು ಪೆಟ್ಟು ಅದು ಇರುತ್ತೆ, ಬೈಯೋದು ಅದು ಇರುತ್ತೆ, ಟಾರ್ಚರ್ ಅದು ಇರುತ್ತೆ, ಇದೆಲ್ಲ ಇರುತ್ತೆ. ದೇವರು ಕರೆದಿಲ್ಲ ನಿನಗೆ ಒಳ್ಳೆ ಫೆಸಿಲಿಟಿ ಕೊಡ್ತೀನಿ, ಕಂಫರ್ಟಬಲ್ ಝೋನ್ ಕೊಡ್ತೀನಿ, ನಿನ್ನ ಮೇಲೆ ಯಾರು ಆರೋಪಗಳು ಹೇಳದ ಹಾಗೆ, ಯಾರು ತೊಂದರೆ ಕೊಡದ ಹಾಗೆ ಒಂದು ಸೇಫ್ಟಿ ಝೋನಲ್ಲಿ ನಿನ್ನನ್ನು ಇಡ್ತೀನಿ ಬಾ ಅಂತ ದೇವರು ಕರೆದಿಲ್ಲ. ಆ ಥರ ಕರೆದಿಲ್ಲ. ಬಟ್ ವಿ ಎಕ್ಸ್ಪೆಕ್ಟ್ ದ್ಯಾಟ್. ನಮಗದು ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್, ವಿ ಥಿಂಕ್ ಹ್ಯೂಮನ್ಲಿ. ನಾವು ಮನುಷ್ಯರು ಮಾನಸಿಕವಾಗಿಯೇ ಆಲೋಚನೆ ಮಾಡ್ತೀವಿ. ಆದ್ದರಿಂದ ನಮಗೆ ಈ ದೈವಿ ಕರೆಯ ಮಹತ್ವ ಗೊತ್ತಿಲ್ಲದೆ ಇರೋದರಿಂದ ನಾವು ಆ ರೀತಿ ಹೋಗ್ತಾ ಇದ್ದೀವಿ ಅಷ್ಟೇ. ವಿ ಡು ನಾಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಕಾಲಿಂಗ್. ದೇವರ ಕರೆಯ ಮಹತ್ವ ಇದೆಯಲ್ವಾ, ಅದು ನಮಗೆ ಗೊತ್ತಿಲ್ಲ. ಅದು ಎಲ್ಲ ಬಲೆಗಳಿಗಿಂತಲೂ, ಸಂಬಂಧಗಳಿಗಿಂತಲೂ, ಎಲ್ಲ ಸುಖ ಸಂತೋಷಕ್ಕಿಂತಲೂ, ಈ ಭೂಮಿಯ ನಾನು ಹೇಳ್ತಾ ಇರೋದು, ಈ ಭೂಲೋಕದಲ್ಲಿ ನಮಗೆ ಸಿಗಬಹುದಾದ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದಾಗಿದೆ ದೇವರ ಕರೆ. ಶುಭ ಸಂದೇಶವನ್ನು ಸಾರಲು ನಿನಗೊಂದು ಕರೆ ಬಂದರೆ ಯಾವುದೇ ಕಾರಣಕ್ಕೂ ಕಳ್ಕೋಬೇಡ, ಆಯಿತಾ? ಶುಭ ಸಂದೇಶ ಸಾರಲಿಕ್ಕೆ ನಿನಗೊಂದು ಕರೆ ಲಭಿಸಿದರೆ ಯಾವ ಕಾರಣಕ್ಕೂ ಅದನ್ನು ನಿರಾಕರಿಸಲೂ ಬೇಡ. ಯಾಕೆಂದರೆ ಅದಕ್ಕಿಂತ ಬೆಸ್ಟ್ ಬ್ಲೆಸ್ಸಿಂಗ್, ಬ್ಲೆಸ್ಡ್ ಜಾಬ್ ಈ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅತೀ ಉನ್ನತವಾದ ಒಂದು ಹುದ್ದೆ, ಟಾಪ್ ಮೋಸ್ಟ್ ಪೊಸಿಷನ್ ಅದೇನೆ. ಯಾವುದು? ಶುಭ ಸಂದೇಶ ಸಾರುವ ಒಂದು ಪೊಸಿಷನಲ್ಲಿ ನೀನಿದ್ದರೆ ಟಾಪ್ ಮೋಸ್ಟ್ ಅದು ಈ ಪ್ರಪಂಚದಲ್ಲಿ ನೋಡುವಾಗ. ಬೇರೆ ಎಲ್ಲ ಅದರ ಕೆಳಗಡೆನೇ ಬರುತ್ತೆ. ಅದರಿಂದ ಎಲ್ಲ ಬಿಟ್ಟು ಪೌಲರು ಹೊರಟಿದ್ದು, ಎಲ್ಲವನ್ನ ಬಿಟ್ಟು ಯಾಕೆ ಈ ಶುಭ ಸಂದೇಶಕ್ಕಾಗಿ ಹೊರಟರು ಅಂದರೆ ಅವರಿಗೆ ಮನದಟ್ಟಾಯಿತು. ಹಿ ವಾಸ್ ಕನ್ವಿನ್ಸ್ಡ್ ದಿಸ್ ಕಾಲ್ ಇಸ್ ದ ಹೈಯೆಸ್ಟ್ ರ್ಯಾಂಕಿಂಗ್ ಕಾಲ್. ಅತಿ ಉನ್ನತವಾದ, ಅತಿ ಶ್ರೇಷ್ಠವಾದ ಒಂದು ಸೇವೆ ಈ ಶುಭ ಸಂದೇಶ ಸೇವೆ ಆಗಿದೆ ಎಂಬುದು ಅವರಿಗೆ ಮನದಟ್ಟಾಗಿತ್ತು. ಆದರೆ ಎಲ್ಲದಕ್ಕೂ ಮೂಲ ಏನು ಬರಬೇಕು? ನಮ್ಮಲ್ಲಿ ಇದು ಬರೋದು ಯಾವಾಗ? ನಾವು ಹೇಳಿದ್ವಲ್ಲ, ಕೀರ್ತನೆ 73 ವಾಕ್ಯ 25 ಏನು ಓದಿದ್ವಿ? ಇನ್ನೊಂದು ಸರಿ ವಾಪಸ್ ಅಲ್ಲಿಗೆ ಹೋಗೋಣ. ಅದು ಹೋದರೆ ಎಲ್ಲ ಹೋಗುತ್ತೆ, ಆಯಿತಾ? ಕೀರ್ತನೆ 73 25. ನನಗೆ ನೀನಲ್ಲದೆ ಅದು ಆ ಸೆಕೆಂಡ್ ಪಾರ್ಟ್ ತುಂಬ ಮುಖ್ಯ. ಸೆಕೆಂಡ್ ಪಾರ್ಟ್, ದೇರ್ ಈಸ್ ನಥಿಂಗ್ ಆನ್ ಅರ್ತ್ ದಟ್ ಐ ಡಿಸೈರ್ ಅದರ್ ದ್ಯಾನ್ ಯು. ಇದನ್ನು ನಾನು ನಿಮಗೆ ರಿಪೀಟ್ ಮಾಡಿ ಹೇಳಿ ಅಂತ ಹೇಳಿಸ್ಬೋದು, ನೀವು ಹೇಳ್ಬೋದು, ಒಳ್ಳೆಯದೇ, ಹೇಳಿಸ್ಬೇಕು. ಆದರೆ ನೀವೆಲ್ಲ ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ನೀವು ತೆಗೆದುಕೊಂಡಿದ್ದೀರಿ, ರಿಪೀಟ್ ಮಾಡಿ ಹೇಳಿಸೋದು ಬೇಡ. ಓಕೆ, ತೆಗೆದುಕೊಂಡಿದ್ದೀರಲ್ವಾ? ಈ ವಾಕ್ಯ ತೆಗೆದುಕೊಂಡಿದ್ದೀವಾ? ಓಕೆ, ತೆಗೆದುಕೊಳ್ಳಬೇಕಾಯ್ತಾ? ಇದು ನಿಜವಾಗಲೂ ಈ ವಾಕ್ಯ ಮಾಂಸ ಧರಿಸ್ಬೇಕು ನಮ್ಮಲ್ಲಿ. ದೆರ್ ಈಸ್ ನಥಿಂಗ್ ಆನ್ ಅರ್ತ್ ದಟ್ ಐ ಡಿಸೈರ್
ಅದರ್ ದ್ಯಾನ್ ಯು. ಈ ಒಂದು ವಾಕ್ಯ ಮಾಂಸ ಧರಿಸಿದವರು ಯಾರಾದರೂ ಒಂದು 3-4 ಜನ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ದೊಡ್ಡ ಉಜ್ಜೀವನ ಉಂಟಾಗುತ್ತೆ. ಡೂ ಯು ವಾಂಟ್ ಟು ಸಿ ಗ್ರೇಟ್ ರಿವೈವಲ್ ಥ್ರೂ ಯುವರ್ ಮಿನಿಸ್ಟ್ರಿ, ಥ್ರೂ ಯುವರ್ ಪ್ರೇಯರ್ ಗ್ರೂಪ್, ಥ್ರೂ ಯುವರ್ ಚರ್ಚ್, through Jesus the Living Word ministry, or any ministry, any church, any prayer group? Do you want to see the revival through you? You must have this heart. Take this word into your heart. This word should be the desire of your heart. ನಮ್ಮ ಹೃದಯದ ಆಸೆ ಈ ವಾಕ್ಯ ಆಗಬೇಕು ಪ್ರತಿಯೊಬ್ಬರು. ನಾನು ಅದಕ್ಕೆ ಹೇಳಿದ್ದು, ಯಾರಾದರೂ ಇಬ್ಬರೋ ಮೂವರು ಈ ಆಸೆ ಇರುವವರು ಒಟ್ಟಿಗೆ ಸೇರಿ ಪ್ರಾರ್ಥಿಸಿದರೆ ಅಲ್ಲಿ ದೇವರ ಮಹಿಮೆ ಕಾಣುತ್ತೆ. ದೆವ್ವ ಓಡುತ್ತೆ, ರೋಗ ಸೌಖ್ಯ ಸಿಗುತ್ತೆ, ಇದು ಯಾವುದೂ ಅಲ್ಲ. ಇದೆಲ್ಲ ಭಾಳ ಲೋ ಲೆವೆಲ್ ಕಾರ್ಯಗಳು. ಇದಾಗುತ್ತೆ, ಇದು ನೀನು ಒಬ್ಬ ಕ್ರೈಸ್ತ ವಿಶ್ವಾಸಿಯಿಂದ ಆಗುತ್ತೆ. ಇದು ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗ್ತದೆ. ಅವರು ನನ್ನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ಸ್ವಸ್ಥತೆ ಹೊಂದಿಕೊಳ್ತಾರೆ. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸ್ತಾರೆ, ಸತ್ತವರನ್ನ ಬದುಕಿಸ್ತಾರೆ. ಇದೆಲ್ಲ ನಮಗೆ ದೊಡ್ಡ ದೊಡ್ಡ ವಿಷಯ. ಇದಲ್ಲ, ಈ ವಿಷಯ ಅಲ್ಲ ಆಗಬೇಕಾಗಿರೋದು. ನಿಜವಾದ ಉಜ್ಜೀವನ ಉಂಟಾದ ಸ್ಥಳಗಳಲ್ಲೆಲ್ಲ ಆದಂತಹ ಮಹತ್ತರವಾದ ಕಾರ್ಯ ಯಾವುದು ಅಂದರೆ ಮನ ಪರಿವರ್ತನೆಗಳು. ಜನರು ಮದ್ಯದ ಬಾಟಲಿಗಳನ್ನು ಬಿಸಾಡಿ ದೇವರ ಹತ್ರ ಕ್ಷಮೆ ಕೇಳ್ತಾ ಇದ್ದಾರೆ. ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ಕಣ್ಣೀರಿನಿಂದ ಓಡಿ ಬರುವಂತಹ ಕಾರ್ಯ, ಸ್ವರ್ಗೀಯ ಮಹಿಮೆ ಉಳ್ಳ ಈ ಕಾರ್ಯಗಳು ಆಗಬೇಕು. ದಿಸ್ ಮಸ್ಟ್ ಹ್ಯಾಪನ್. ಅದು ಮಹಿಮೆಯ ಕಾರ್ಯಗಳು. ಈ ಕಾರ್ಯ ಆಗಬೇಕು. ಸ್ವರ್ಗದಲ್ಲಿ ಸಂತೋಷ ತಂದು ಕೊಡುವಂಥ ಕಾರ್ಯಗಳಿದು. ಈ ಒಂದು ಜೀವನ ನಮ್ಮ ಮುಖಾಂತರ ಆಗಬೇಕೆಂದು ದೇವರು ಬಯಸಿ ಈ ವಾಕ್ಯವನ್ನು ನಮಗೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಗಾಡ್ ಈಸ್ ಪ್ರಿಪೇರಿಂಗ್ ದಿಸ್ ಮಿನಿಸ್ಟ್ರಿ ಫಾರ್ ಎ ಗ್ರೇಟ್ ರಿವೈವಲ್. ಹಾಲೆಲೂಯಾ. ಬಿಲೀವ್ ಮಾಡಿ, ನಂಬಿ. ದೇವರು ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಈ ಆತ್ಮಿಕ ಕೂಟವನ್ನು ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾರೆ ಎಂದು ನಾವು ನಂಬೋಣ. ವೈಯಕ್ತಿಕವಾಗಿ ನಂಬೋಣ. ದೇವರು ನನ್ನನ್ನು ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಂದು ನಾನು ವೈಯಕ್ತಿಕವಾಗಿ, ನೀವು ಒಬ್ಬೊಬ್ಬರು ನಂಬೋಣ. ಮತ್ತು ನೀವು ಯಾವುದೆಲ್ಲ ಗ್ರೂಪ್ಗಳಲ್ಲಿ, ಪ್ರೇಯರ್ ಗ್ರೂಪ್ಗಳಲ್ಲಿ, ಮಿನಿಸ್ಟ್ರಿಯಲ್ಲಿ, ಸಭೆಯಲ್ಲಿ ಅಂಗವಾಗಿ ಇದ್ದೀರೋ ನೀವು ನಂಬಿ. ಯಾವ ರೀತಿ ಗೊತ್ತಾ? ದೇವರು ಈ ಸಭೆಯನ್ನು, ಈ ಒಂದು ತಂಡವನ್ನು, ಈ ಒಂದು ಮಿನಿಸ್ಟ್ರಿಯನ್ನು ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈಗ ನಮ್ಮನ್ನು ಸಿದ್ಧಪಡಿಸ್ತಿದ್ದಾರೆ. ಆದುದರಿಂದ ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಎಂದು ಹೃದಯದಲ್ಲಿ ಕಣ್ಮುಚ್ಚಿಕೊಂಡು ಧೈರ್ಯವಾಗಿ ಸ್ವೀಕಾರ ಮಾಡಿ ಒಪ್ಪಿಕೊಳ್ಳಿ. ಯಾವುದು? I have no other desire on this earth than you. There is nothing on earth that I desire other than you. ದೇವರೇ, ನೀನೊಬ್ಬನನ್ನು ಬಿಟ್ಟರೆ ನನಗೆ ಬೇರೆ ಯಾವ ಆಸೆನೂ ಇಲ್ಲ. ನಮಗೇನೆಲ್ಲ ಆಸೆ ಇದೆ ಇವತ್ತು, ಎಷ್ಟೆಲ್ಲ ಆಸೆಗಳಿದೆ ಅಲ್ವಾ? ನಮಗಿರುವ 108 ಆಸೆಗಳಲ್ಲಿ ಯೇಸುನು ಒಂದು ಆಸೆ. ಸೇವೆ ಮಾಡಬೇಕು ಅಂತ ಆಸೆ ಇದೆ ಬ್ರದರ್. ಅದು ನೀನು ಆಸೆ ಪಟ್ಟರೆ ಆಗೋದಿಲ್ಲ. ದೇವರು ಮೊದಲು ತೀರ್ಮಾನ ಮಾಡಬೇಕು, ದೇವರ ಚಿತ್ತ ಬೇಕು. ಆದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಧ್ಯಾನಕೂಟದಲ್ಲಿ ದೇವರು ನಮಗೆ ವಿವರಿಸಿ ತಿಳಿಸಿದರು. ಎಲ್ಲರನ್ನೂ ಒಂದು ರೀತಿಯಲ್ಲಿ ಸೇವೆ ಮಾಡಲಿಕ್ಕಾಗಿ ಕರೆದಿದ್ದಾರೆ, ಸೇವೆ ಕೊಟ್ಟು ಕರೆದಿದ್ದಾರೆ. ಆ ಸೇವೆ ಫಸ್ಟ್ ಮಾಡಬೇಕು. ಅದಾದ ನಂತರ ಇದು ಎಲ್ಲಿಗೆ ಕಳಿಸ್ಬೇಕೆಂದು ತೀರ್ಮಾನ ಮಾಡುವವರು ಅವರು, ನಾವಲ್ಲ. ಮನುಷ್ಯರು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಗಾಡ್ ವಿಲ್ ಡಿಸೈಡ್ ವೇರ್ ಟು ಸೆಂಡ್ ಯು. ನಿನ್ನನ್ನು ಎಲ್ಲಿಗೆ ಕಳಿಸಿ ಕೊಡಬೇಕೆಂದು ಡಿಸೈಡ್ ಮಾಡುವವರು ದೇವರಾಗಿದ್ದಾರೆ. ಆದರೆ ಇವತ್ತು ನಿನ್ನನ್ನು ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ದೇವರಿಗೆ. ಯಾಕೆ ಗೊತ್ತಾ? ಯು ಆರ್ ಹೋಲ್ಡಿಂಗ್ ಆನ್ ಟು ಮೆನಿ ನೆಟ್ಸ್. ತುಂಬ ಬಲೆಗಳು ಹಿಡ್ಕೊಂಡು ಈಗ ಕೂತ್ಕೊಂಡಿದೆಯಾ?
ಈ ಬಲೆಗಳನ್ನೆಲ್ಲ ನೀನು ಹಿಡ್ಕೊಂಡಿದ್ರೆ ದೇವರಿಗೆ ನಿನ್ನನ್ನು ಕಳಿಸ್ಬೇಕಾದ ಜಾಗಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಈ ಬಲೆ ಹಿಡ್ಕೊಂಡು ನೀನು ಹೋದರೆ ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಪ್ರೇಷಿತರನ್ನು ಕರೆದಾಗ ಅವ್ರು ಏನು ಮಾಡಿದರು? ಬಲೆಯನ್ನು ಬಿಟ್ಟು ಹೋದರು. ಆ ಬಲೆ ಯಾವುದು ಗೊತ್ತಾ? ಲೋಕ ವ್ಯವಹಾರ ಎಂಬ ಬಲೆ. ಲೋಕ ವ್ಯವಹಾರಗಳು, ವರ್ಡ್ಲಿ ಅಫೇರ್ಸ್ ಎಂಬ ಬಲೆ. ನೀವು ಕೇಳ್ಬೋದು, ಹೇಗೆ ಬ್ರದರ್ ನಾವು ಬಿಟ್ಟು ಹೋಗೋದು ಅಂತ. ಹೇಗೆ ಬಿಟ್ಟು ಹೋಗೋದು ಅಂದರೆ, ದೇವರು ನಿನ್ನನ್ನು ಕರೆದಿದ್ದೀನಿ ಗ್ಯಾರಂಟಿ ಇದ್ದರೆ, God will give you the grace to all these things. If you are truly called by God. ನಿನ್ನನ್ನು ನಾನು ಕರೆದ್ರೆ ನೀನು ನನ್ನನ್ನು ಕೇಳಬೇಕು ಈ ಪ್ರಶ್ನೆ. ನಿನ್ನನ್ನು ದೇವರೇ ಕರೆದಿದ್ದಾದರೆ ಈ ಪ್ರಶ್ನೆ ನನ್ನ ಹತ್ರ ಕೇಳಲ್ಲ, ಯಾರ ಹತ್ರನೂ ಕೇಳೋದಿಲ್ಲ. ಹೇಗೆ ಬ್ರದರ್, ಹೇಗೆ ಸಿಸ್ಟರ್, ಹೇಗೆ ಸಾಧ್ಯ? ಯಾರು ನನಗೇನು ಹೇಳೋಕ್ಕಾಗುತ್ತೆ ಹೇಗೆ ಸಾಧ್ಯ ಅಂತ? ನಿನ್ನನ್ನು ನಾನು ಕರೆದಿಲ್ಲ. ನಾನು ಕರೆದಿದ್ದಾದರೆ ನನ್ನನ್ನು ಕೇಳಬೇಕು. ನಾನು ಏನೋದೊಂದು ಹೇಳ್ತೀನಿ, ಅದು ಮಾಡ್ತೀಯ, ಫೇಲ್ ಆಗ್ತೀಯ, ಕೆಲವೊಮ್ಮೆ ಪಾಸ್ ಆಗ್ತೀಯ, ಹೀಗೆ ಒದ್ದಾಡ್ಕೊಂಡು ಎಲ್ಲಿರ್ತೀಯ ಅಲ್ಲೇ ಇರ್ತೀಯ. ದೇವರು ನಿನ್ನನ್ನು ಕರೆದಿದ್ದಾದರೆ, ಇಫ್ ಗಾಡ್ ಹ್ಯಾಸ್ ಕಾಲ್ಡ್ ಯು, ಹಿ ವಿಲ್ ಲೀಡ್ ಯು. ದೇವರು ನಿನ್ನನ್ನು ಕರೆದಿದ್ದಾದರೆ ಖಂಡಿತ ಅವರು ನಿನ್ನನ್ನು ಏನು ಮಾಡ್ತಾರೆ? ನಡೆಸ್ತಾರೆ. ಕರೆದಾತನು ನಂಬಿಗಸ್ತನು, ಆತನು ನಡೆಸ್ತಾನೆ. ಇದುವರೆಗೂ ಕರೆದ ದೇವರು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಯಾಕೆ ಅಂದರೆ ಒನ್ ಹೂ ಕಾಲ್ಡ್ ಈಸ್ ಫೇತ್ಫುಲ್. ಕರೆದವನು ನಂಬಿಗಸ್ತನಾಗಿರೋದರಿಂದ ಅವನು ಕೈ ಬಿಟ್ಟಿಲ್ಲ, ಕೈ ಹಿಡ್ಕೊಂಡು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ನಂಬಿಕೆ ಕರೆಯಲ್ಪಟ್ಟ ಪ್ರತಿಯೊಬ್ಬರ ಹೃದಯದಲ್ಲೂ ಬರಲಿ. ದೇವರನ್ನು ಕರೆದಿದ್ದಾರೆ, ದೇವರನ್ನು ಮುನ್ನಡೆಸ್ತಾರೆ. ಇದು 73ನೇ ಕೀರ್ತನೆಯಲ್ಲಿ 26ನೇ ವಾಕ್ಯ ಈ ರೀತಿಯಾಗಿ ನಾವು ಓದ್ತೀವಿ. ನನ್ನ ತನು ಮನಗಳೆಲ್ಲವೂ ಸೊರಗಿ ಹೋದರೂ ನನ್ನ ಆತ್ಮದ ಶಕ್ತಿ ಶಾಶ್ವತ ಸೊತ್ತು ದೇವರೇ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತಕರವಾಗಿದೆ. ಮೈ ಫ್ಲೆಶ್ ಅಂಡ್ ಮೈ ಹಾರ್ಟ್ ಮೇ ಫೇಲ್, but God is the strength of my heart and my portion forever. Hallelujah. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಅವನು ಹೇಳ್ತಾನೆ, ನನ್ನ ತನು ಅಂದರೆ ನನ್ನ ಶರೀರ, ನನ್ನ ಮನಸ್ಸು ಸೊರಗಿ ಹೋಗಬಹುದು, ಆದರೆ ದೇವರೇ ನನ್ನ ಆತ್ಮಕ್ಕೆ ಬಲ ನೀನೇ ಆಗಿದೆಯಾ. ನನ್ನ ಆತ್ಮವನ್ನು ಉಜ್ಜೀವನ ಪಡಿಸುವುದು ನೀನೇ ನನ್ನ ಶಾಶ್ವತ ಸೊತ್ತು ದೇವರೇ. ಇದು ದಿಸ್ ಶುಡ್ ಬಿ ದ ಪ್ರೇಯರ್ ಆಫ್ ಎವ್ರಿ ಚೈಲ್ಡ್ ಆಫ್ ಗಾಡ್, ಎವ್ರಿ ಸರ್ವೆಂಟ್ಸ್ ಆಫ್ ಗಾಡ್. ಪ್ರತಿಯೊಬ್ಬ ದೇವ ಸೇವಕರನ್ನ ಒಂದು ಪ್ರಾರ್ಥನೆ, ಪ್ರತಿಯೊಬ್ಬ ದೇವರ ಮಗಳ ಪ್ರಾರ್ಥನೆ, ಹೃದಯದ ಪ್ರಾರ್ಥನೆ ಇದಾಗಿರಲಿ. ಯಾವುದು? ನನ್ನ ತನು ಮನಗಳೆಲ್ಲವೂ ಸೊರಗಿ ಹೋದರೂ ನನ್ನಾತ್ಮದ ಶಕ್ತಿ ಶಾಶ್ವತ ಸೊತ್ತು ದೇವರೇ. ಹಾಲೆಲೂಯಾ. ನನ್ನ ತನು ಮನಗಳೆಲ್ಲವೂ ಸೊರಗಿ ಹೋಗಿದ್ದರೂ ನನ್ನ ಆತ್ಮದ ಶಕ್ತಿ ಶಾಶ್ವತ ಸೊತ್ತು ಯೇಸುವೇ ಆಗಿದ್ದಾರೆ. ಮೈ ಫ್ಲೆಶ್ ಅಂಡ್ ಮೈ ಹಾರ್ಟ್ ಮೇ ಫೇಲ್, ಎವ್ರಿಥಿಂಗ್ ಮೇ ಫೇಲ್, ವರ್ಲ್ಡ್ ಮೇ ಫೇಲ್, ಎವ್ರಿಥಿಂಗ್ ವಿಲ್ ಫೇಲ್, ಬಟ್ ಗಾಡ್ is the strength of my heart and my portion forever. God is the strength of my heart. God is my strength. God is my strength. God is my strength. Not the people, nor the brother, nor the sister, nor anybody or anything. God is my portion. God is my strength. ದೇವರು ನನ್ನ ಶಕ್ತಿ, ದೇವರು ನನ್ನ ಸೊತ್ತು, ನನ್ನ ಶಕ್ತಿ, ನನ್ನ ದೇವರಾಗಿದ್ದಾರೆ. ನೋಡಿ ಮುಂದಿನ ವಾಕ್ಯ, ಇದು ಕಂಪ್ಲೀಟ್ ಮಾಡಿಬಿಡೋಣ. ತುಂಬ ಚೆನ್ನಾಗಿದೆ ಕೀರ್ತನೆ, ಕೊನೆ ತನಕ ಹೋಗ್ಬಿಡೋಣ. ವಿನಾಶವಾಗುವರು ನಿನ್ನಿಂದ ದೂರ ಸರಿದವರು, ಧ್ವಂಸವಾಗುವರು ನಿನಗೆ ದ್ರೋಹವೆಸಗಿದವರು. Indeed, those who are far from you will perish. You put an end to those who are false to you.
ಖಂಡಿತವಾಗಲೂ ಯಾರೇ ಆಗಿದ್ದರೂ ಕೂಡ ದೇವರಿಂದ ನಾವು ದೂರ ಹೋದಾಗ ನಾವು ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಸೋತೋಗ್ತೀವಿ, ಬಳಲಿ ಹೋಗ್ತೀವಿ, ಕುಸಿದು ಹೋಗ್ತೀವಿ. ಆದರೆ ದೇವರ ಸಮೀಪಕ್ಕೆ ಬರುವಾಗ ನಾವು ಬಲ ಹೊಂದಿಕೊಳ್ತೀವಿ, ಶಕ್ತಿ ಹೊಂದ್ಕೊಳ್ತೀವಿ. ದೇವರಿಂದ ದೂರ ಹೋಗುವಾಗ ಏನಾಗ್ತದೆ, ನಮ್ಮ ದಾರಿ ತಪ್ಪಿ ಹೋಗ್ತದೆ, ನಮ್ಮ ಡೈರೆಕ್ಷನ್ ತಪ್ಪಿ ಹೋಗ್ತದೆ. ನಾವು ಹೋಗಬೇಕಾದ ದಾರಿಲಿ ಹೋಗೋದಿಲ್ಲ, ಯಾವುದೋ ಒಂದು ದಾರಿಲಿ ಹೋಗ್ತೀವಿ. ಯಾವಾಗ ವೆನ್ ವಿ ಕಮ್ ಬ್ಯಾಕ್ ಟು ಗಾಡ್, ನಾವು ಯಾವಾಗ ದೇವರ ಬಳಿಗೆ ಮರಳಿ ಬರ್ತೀವೋ, ನಮಗೆ ಹೋಗಬೇಕಾದ ದಾರಿ ಕಾಣಿಸುತ್ತೆ. ವಿ ವಿಲ್ ಸಿ ದ ವೇ what God has prepared for you, and you will walk in that way. But when you go away from God, ನೀನು ದೇವರಿಂದ ದೂರ ಹೋಗುವಾಗ ದಾರಿ ಕಾಣಿಸೋದಿಲ್ಲ. ಯು ಡೋಂಟ್ ನೋ ವಾಟ್ ಟು ಡೂ, ಯು ಡೋಂಟ್ ನೋ. ಮಿನಿಸ್ಟ್ರಿ ಸೇವೆ ಕರೆದಿದ್ದಾರೆ, ಗೊತ್ತಿಲ್ಲ ಬ್ರದರ್ ಏನು ಮಾಡಬೇಕು ಅಂತ, ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಕನ್ಫ್ಯೂಷನ್ ಆಗಿದೆಯಾ, ಗೊಂದಲದಲ್ಲಿದೆಯಾ, ಭಯದಲ್ಲಿದೆಯಾ, ಟೆನ್ಷನ್ನಲ್ಲಿದೆಯಾ? ಯು ಆರ್ ಗಾನ್ ಫಾರ್ ಅವೇ ಫ್ರಮ್ ಗಾಡ್. ನೀನು ದೇವರಿಂದ ದೂರ ಹೋಗಿದೆಯಾ ಅಷ್ಟೇ, ಬೇರೆ ಏನೂ ಅಲ್ಲ. ಕಮ್ ಬ್ಯಾಕ್ ಟು ಗಾಡ್, ವಾಪಸ್ ಬಾ ದೇವರ ಬಳಿಗೆ. ದೆನ್ ಯು ವಿಲ್ ಬಿ ಏಬಲ್ ಟು ಸಿ ದ ವೇ. ಆಗ ನಿನಗೆ ದಾರಿ ಕಾಣಿಸ್ತದೆ. ದಾರಿ ಕಾಣಿಸಿದರೆ ಸಂತೋಷ ಆಗುತ್ತೆ. ನಾವೆಲ್ಲಾದರೂ ಹೀಗೆ ಹೋಗಿ ದಾರಿ ಕಾಣದೇ ಇರೋ ಜಾಗದಲ್ಲಿ ಹೋಗಿ ಸಿಕ್ಕಾಕೊಂಡಾಗ ತುಂಬ ಟೆನ್ಷನ್ ಆಗುತ್ತೆ. ಅಯ್ಯೋ, ಯಾವ ಕಡೆ ಹೋಗಬೇಕು, ಲೆಫ್ಟ್ ತಗೋಬೇಕಾ, ರೈಟ್ ತಗೋಬೇಕಾ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಗೊತ್ತಾಗೋದಿಲ್ಲ, ಟೋಟಲ್ ಕನ್ಫ್ಯೂಷನ್. ಯಾರಾದರೂ ಎಲ್ಲಾದರೂ ನಮ್ಮನ್ನು ಕರೀತಾರೆ, ನಾವು ಹೋಗ್ತೀವಿ, 4-5 ದಾರಿ ಇರುತ್ತೆ, ಯಾವ ದಾರಿಲಿ ಹೋಗಬೇಕು ಗೊತ್ತಿಲ್ಲ, ವಿಚ್ ಒನ್ ಇಸ್ ದ ರೈಟ್ ಪಾತ್ ಗೊತ್ತಿಲ್ಲ. ಆಗೇನಾಗುತ್ತೆ, ಭಯ ಬರುತ್ತೆ, ಆತಂಕ ಬರುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಮೈಂಡೆಲ್ಲ ಬ್ಲ್ಯಾಂಕ್ ಆಗದಂಗೆ ಆಗುತ್ತೆ, ಏನೇನೋ ಆಗುತ್ತೆ. ಕೆಲವು ಟೈಮ್ ಫೋನ್ ಮಾಡ್ತೀವಿ, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ಇದು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ಇಲ್ಲಿ ಯಾವ ದಾರಿಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಸೊ ಯಾವಾಗ ನಾವು ರಿಪೆಂಟ್ ಆಗಿ ದೇವರ ಸಮೀಪಕ್ಕೆ ಬರ್ತೀವೋ, ಯಾವುದು ರೈಟ್ ವೇ, ರೈಟ್ ಡೈರೆಕ್ಷನ್ ನಮಗೆ ದೇವರು ರಿವೀಲ್ ಮಾಡಿ ಕೊಡ್ತಾರೆ. ಆ್ಯಂಡ್ ವಿ ವಿಲ್ ವಾಕ್ ಅಕಾರ್ಡಿಂಗ್ ಟು ದ್ಯಾಟ್. ನಾವು ಅದ್ರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ. ಇಲ್ಲದೇ ಇದ್ದರೆ ಸುತ್ತಕೊಂಡು ದಾರಿ ಕಾಣ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೀಗೆ ಎಷ್ಟೋ ವರ್ಷಗಳು ಕಳೆದು ಹೋಗ್ತದೆ. ದಟ್ ಈಸ್ ಎ ಡಿಸೆಪ್ಷನ್ ಆಫ್ ದ ಡೆವಿಲ್. ಅದು ಸೈತಾನನ ಒಂದು ತಂತ್ರ. ನೋಡಿ, ಸೇವೆಗೆ ದೇವರು ನಮ್ಮನ್ನು ಕರೆದಾಗ ಸೈತಾನ ಕೂಡ ಟಾರ್ಗೆಟ್ ಮಾಡ್ತಾನೆ. ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಅವನು ಟ್ರೈ ಮಾಡ್ತಾನೆ, ದಾರಿ ತಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾನೆ, ಎಲ್ಲೋ ತಗೊಂಡೋಗಿ ತಗಲಾಕ್ಬಿಡ್ತಾನೆ. ನಾವು ಎಲ್ಲೋ ಹೋಗಿ ಸಿಕ್ಕಾಕೊಂಡು ಅಲ್ಲಿ ಇಲ್ಲಿ ದಾರಿ ಹುಡುಕ್ತೀವಿ, ಎಲ್ಲೂ ಕಾಣಿಸೋದಿಲ್ಲ. ಆಮೇಲೆ ಏನು ಹೇಳ್ತಾನೆ ಗೊತ್ತಾ? ಈ ದಾರಿಲಿ ಹೋಗು. ಅದು ಯಾವುದು ಅಲ್ಲ ಮಾಡಬೇಕಾಗಿರೋದು. ಯು ಮಸ್ಟ್ ರಿಪೆಂಟ್ ಫಸ್ಟ್ ಆ್ಯಂಡ್ ರಿಟರ್ನ್ ಟು ದ ಲಾರ್ಡ್ ಯುವರ್ ಸ್ಟ್ರಾಂಗ್ ಹೋಲ್ಡ್, ಆ್ಯಂಡ್ ಗಾಡ್ ವಿಲ್ ರಿಸ್ಟೋರ್ ಯುವರ್ ಮಿನಿಸ್ಟ್ರಿ, ಯುವರ್ ಕಾಲಿಂಗ್, ಯುವರ್ ಅನಾಯಿಂಟಿಂಗ್. ನಿನ್ನ ಅಭಿಷೇಕವನ್ನು ದೇವರು ಪುನರ್ಸ್ಥಾಪನೆ ಮಾಡ್ತಾರೆ. ಜಕರಿಯ 8:12. ಓ ರಿಟರ್ನ್ ಟು ಯುವರ್ ಸ್ಟ್ರಾಂಗ್ ಹೋಲ್ಡ್ ಅಂತ ಅದು ಧ್ಯಾನ ಮಾಡಿದ್ವಲ್ಲ ಮುಲ್ಕಿಯಲ್ಲಿ. ಮರಳಿ ಬರೋದೇ ಬೇಕಾಗಿರೋದು. ಮರಳಿ ಬರೋದು ಹೇಗೆ? ನಾನು ಈ ದಾರಿಲಿ ಹೋದೆ, ಇದು ಸರಿ ಇಲ್ಲ, ಈಗ ಬರೋದಲ್ಲ. ರಿಪೆಂಟ್, ಮಾನಸಾಂತರ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಮರಳಿ ಬರೋದು ಆಗಬೇಕು ನಮ್ಮೊಳಗಡೆ. 8:12 8:12 9:12 ಜಕರ್ಯ 9:12 ಏನಂತ ಇದೆ ಓದಿ. ಪ್ರೈಸ್ ದ ಲಾರ್ಡ್. ಇಮ್ಮಡಿ ಸೌಭಾಗ್ಯ ಅಂದರೆ ತಕ್ಷಣ ಏನೋ ಲೋಕದ್ದೇನೋ ದೊಡ್ಡ ಬ್ಲೆಸ್ಸಿಂಗ್ ಅಂತೆಲ್ಲ ತಿಳ್ಕೊಬೇಡಿ. ನಿಮಗೆ ಯಾವ ಒಂದು ಕರೆ ದೇವರು ಕೊಟ್ಟಿದ್ದಾರೋ ಆ ಕರೆಯಲ್ಲಿ, ಯಾವ ಒಂದು ಅನಾಯಿಂಟಿಂಗ್ ದೇವರು ಕೊಟ್ಟಿದ್ದಾರೋ ಆ ಅನಾಯಿಂಟಿಂಗಲ್ಲಿ
ಮುಂದೆ ಹೋಗಲಿಕ್ಕೆ ಬೇಕಾದ ಬಲ ನಿಮ್ಮ ಒಳಗಡೆ ದೇವರು ತುಂಬಿಸ್ತಾರೆ. ಯಾವಾಗ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಅಲ್ಲ, ವೆನ್ ಯು ರಿಟರ್ನ್, ನೀನು ಮಾನಸಾಂತರ ಪಟ್ಟಾದಾಗ, ಮನ ತಿರುಗಿದಾಗ, ವೆನ್ ಯು ರಿಟರ್ನ್ ಟು ಯುವರ್ ಸ್ಟ್ರಾಂಗ್ ಹೋಲ್ಡ್, ಗಾಡ್ ವಿಲ್ ರಿಸ್ಟೋರ್ ಯು ಡಬಲ್ ಪೋರ್ಷನ್. ನೀನು ಮನ ನಿಜವಾಗ್ಲೂ ತಿರುಗಿದಾಗ, ಧ್ಯಾನಕ್ಕೆ ಬಂದಾಗ ಅಲ್ಲ, ನಾಟ್ ವೆನ್ ಯು ಕಮ್ ಫಾರ್ ದ ರಿಟ್ರೀಟ್, ನಾಟ್ ವೆನ್ ಯು ರೀಡ್ ದ ಬೈಬಲ್ ಓದಿದಾಗ ಅಲ್ಲ, ಧ್ಯಾನಕ್ಕೆ ಬಂದಾಗ ಅಲ್ಲ, ಪ್ರಾರ್ಥನೆ ಮಾಡಿದಾಗ ಅಲ್ಲ, ಸ್ತುತಿ ಮಾಡಿದಾಗ ಅಲ್ಲ, ವೆನ್ ಯು ರಿಪೆಂಟ್, ವೆನ್ ಯು ಟರ್ನ್ towards God, when you return to your stronghold with a repentant heart, asking sorry, pardon. ಎಲ್ಲಿಗೆ ಕನೆಕ್ಟ್ ಆಗಬೇಕು? ದೇವರು ಬಯಸೋದೇನು? ನಮ್ಮ ಹೃದಯ ಇಷ್ಟೇ ಆಸೆ ಪಡಬೇಕು. ದೇವರೇ, ಹಾಡ್ತೀವಿ ನಾವು, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ. ನಿಜವಾಗ್ಲೂನಾ? ಇಸ್ ಇಟ್ ಟ್ರೂ? ಇಸ್ ಇಟ್ ರಿಯಲ್? ಇಟ್ಸ್ ಜೆನ್ಯೂನ್? ಅದಾದರೆ ನಿನ್ನನ್ನು ಕಟ್ಟಿ ಹಾಕಲಿಕ್ಕೆ ಹಗ್ಗಗಳಿರೋದಿಲ್ಲ. ಸಂಸೋನನಲ್ಲಿದ್ದ ಅಭಿಷೇಕ ಅವನಲ್ಲಿದ್ದಾಗ ಕಟ್ಟಿ ಹಾಕ್ತಾ ಇದ್ದರು, ಆದರೆ ಹಗ್ಗಗಳನ್ನೆಲ್ಲ ಮುರಿದು ಹಾಕ್ತಾ ಇದ್ದ. ವೆನ್ he ಲಾಸ್ಟ್ ದ ಅನಾಯಿಂಟಿಂಗ್, ಅಭಿಷೇಕ ಕಳ್ಕೊಂಡಾಗ ಕಟ್ಟಿ ಹಾಕಿದರು. ತೆವಳ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಏನು ಮಾಡ್ಬೇಕು ನಾವು? ವಿ ನೀಡ್ ಟು ರಿಪೆಂಟ್. ಇದಕ್ಕೆ ಬರಬೇಕು. ನಮ್ಮ ಹೃದಯದ ಅವಸ್ಥೆ ಇದಾಗಬೇಕು. ನೋಡಿ, ಕೊನೆಯ ವಾಕ್ಯ ಏನು ಹೇಳ್ತಾನೆ? ನಿನ್ನ ಸಾನ್ನಿಧ್ಯ ಸ್ವಾಮಿ ದೇವಾ ನನಗೆಂಥ ಸೌಭಾಗ್ಯ, ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನಾಶ್ರಯಿಸಿಕೊಂಡೆನಯ್ಯ. ಇದೆಲ್ಲ ನೀವು ಮನೆಗೆ ಹೋಗಿ ಮತ್ತೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಕಾಯ್ತಾ? ಯಾರೆಲ್ಲ ಈ ಮಿನಿಸ್ಟ್ರಿಯ ಅಂಗಾಂಗಗಳು ಇಲ್ಲಿದ್ದೀರೋ, ವೆಬೆಕ್ಸಲ್ಲಿದ್ದೀರೋ, ನೀವಿದನ್ನು ಧ್ಯಾನಿಸಬೇಕು. ಮೆಡಿಟೇಟ್ ಆನ್ ದೀಸ್. ಇದು ನಮ್ಮಲ್ಲಿ ಮಾಂಸ ಧರಿಸಬೇಕು. ಆಗ ಏನಾಗುತ್ತೆ? ಅದ್ಭುತ ಆಗೋದೇನು ಗೊತ್ತಾ? ಈ ಎವ್ರಿಡೇ ಅಫೈರ್ಸ್ ಇದರಲ್ಲಿ ಬಿದ್ದು ಹೋಗದೆ, ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೋ ಆ ಉದ್ದೇಶದಲ್ಲಿ, ಆ ದಾರಿಯಲ್ಲಿ ನಮಗೆ ಧೈರ್ಯವಾಗಿ ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ. ಅದಿಲ್ಲದೆ ಇದ್ದರೆ, ಈ ವಾಕ್ಯಗಳನ್ನ ನಾವು ಧ್ಯಾನಿಸಿ ನಮ್ಮ ಹೃದಯದೊಳಗಡೆ ನಾವು ಒಂದು ಕನ್ವಿಕ್ಷನ್ಗೆ, ಮನವರಿಕೆಗೆ ಬಾರದೇ ಇದ್ದರೆ ನಾವು ಹಾಗೇ ಇರ್ತೀವಿ. ಬೇಡ ಪ್ರೀತಿಯ ಸಹೋದರ ಸಹೋದರಿಯರೇ, ಎದ್ದೇಳಬೇಕು, ನಾವು ಮೇಲಕ್ಕೆ ಏಳಬೇಕು. ಬಟ್ ಫಾರ್ ಮೀ ಇಟ್ ಈಸ್ ಗುಡ್ ಟು ಬಿ ನಿಯರ್ ಗಾಡ್. ಐ ಹ್ಯಾವ್ ಮೇಡ್ ದ ಲಾರ್ಡ್ ಗಾಡ್ ಮೈ ರೆಫ್ಯೂಜ್ ಟು ಟೆಲ್ ಆಫ್ ಆಲ್ ಯುವರ್ ವರ್ಕ್ಸ್. ನಿನ್ನ ಸತ್ಕಾರ್ಯಗಳನ್ನು ಸಾರಲೆಂದೇ ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನಯ್ಯ. ಐ ಹ್ಯಾವ್ ಮೇಡ್ ದ ಲಾರ್ಡ್ ಗಾಡ್ ಮೈ ರೆಫ್ಯೂಜ್. ಫಾರ್ ವಾಟ್? ಟು ಟೆಲ್ ದ ವಂಡರ್ಸ್ ಆಫ್ ಗಾಡ್, ಟು ಟೆಲ್ ದ ಗಾಸ್ಪಲ್, ಟು ಶೇರ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಅದಕ್ಕಾಗಿ ನಾನೇನು ಮಾಡಬೇಕು? ಅವರ ಸಾನ್ನಿಧ್ಯದಲ್ಲಿ ಇರಬೇಕು. ಐ ಮಸ್ಟ್ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಲಾಸ್ಟ್ ರಿಟ್ರೀಟಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಲಾಸ್ಟ್ ದೆಂಕಣಿಕೋಟೆ ರಿಟ್ರೀಟಲ್ಲಿ 2-3 ತರಗತಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸ್ಟ್ಯಾಂಡಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಅದ್ರ ಬಗ್ಗೆ, ದೇವರ ಸಾನ್ನಿಧ್ಯದಲ್ಲಿ ಇರಲಿಕ್ಕೆ. ಸೈತಾನ ಮಾಡುವ ಮಹಾ ಕುತಂತ್ರ ಏನು ಗೊತ್ತಾ? ನಮ್ಮ ಅಟೆನ್ಷನ್ ದೇವರ ಸಾನ್ನಿಧ್ಯದಿಂದ ಇನ್ನೊಂದು ಕಡೆಗೆ ಹೋಗಬೇಕು. ಯು ಆರ್ ಕಾಲ್ಡ್, ಹಲೋ ಬ್ರದರ್, ಸಿಸ್ಟರ್, ಯು ಆರ್ ಕಾಲ್ಡ್ ಟು ಬಿ ಆಲ್ವೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ and minister to him. Being in the presence of God, minister to the people. ದೇವರ ಸನ್ನಿಧಿಯಲ್ಲಿ ಇದ್ದು ದೇವಜನರ ಸೇವೆ ಮಾಡಲಿಕ್ಕೆ. ಬಟ್
ನಾವಿವತ್ತು ಏನಾಗಿದ್ದೀವಿ? ನಾವು ಈ ದೇವರ ಸಾನ್ನಿಧ್ಯದಿಂದ ದೂರ ಹೋಗ್ಬಿಟ್ಟು ದೇವಜನರ ಸೇವೆ ಮಾಡ್ತಿದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳೋಣ. ಯಾಕೆಂದರೆ ದೇವರು ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ, ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಆ್ಯಂಡ್ ಇಟ್ ಈಸ್ ವೆರಿ ಡೇಂಜರಸ್. ಇಟ್ ಈಸ್ ವೆರಿ ಡೇಂಜರಸ್, ನಾಟ್ ಓನ್ಲಿ ಫಾರ್ ದ ಸರ್ವೆಂಟ್ಸ್ ಆಫ್ ಗಾಡ್ ಬಟ್ ಫಾರ್ ಆಲ್. ಎಲ್ಲರಿಗೂ ಇದು ಡೇಂಜರಸ್. ಯಾವುದು? ದೇವರ ಸಾನ್ನಿಧ್ಯದಿಂದ ದೂರ ಹೋಗುವಂಥದ್ದು ನಮಗೆ ನಾಶವನ್ನು ಉಂಟು ಮಾಡ್ತದೆ, ಕೇಡನ್ನು ಉಂಟು ಮಾಡ್ತದೆ. ಇನ್ನು ಸ್ವಲ್ಪ ಇಳಿದು ಆಳದಲ್ಲಿ ಹೇಳೋದಾದರೆ ದೇವರೇ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಗಾಡ್ ವಿಲ್ ಪರ್ಮಿಟ್. ಗಾಡ್ ವಿಲ್ ಪರ್ಮಿಟ್. ಡೋಂಟ್ ಟ್ರಬಲ್ ಗಾಡ್. ದೇವರಿಗೆ ತೊಂದರೆ ಕೊಡಬೇಡಿ, ದೇವರಿಗೆ ತೊಂದರೆ ಕೊಡಬೇಡಿ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದ ಸರ್ವೆಂಟ್ಸ್ ಆಫ್ ಗಾಡ್. ದೇವರ ಸೇವೆಗಾಗಿ ಕರೆಯಲ್ಪಟ್ಟವ್ರು ಮಾತ್ರ ಅಲ್ಲ, ಎಲ್ಲರೂ, ಆಲ್ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್, ಹೊಸದಾಗಿ ಹುಟ್ಟಿದ ಸಕಲ ಕ್ರೈಸ್ತ ವಿಶ್ವಾಸಿಗಳಿಗೂ ಇದು ಅನ್ವಯಿಸುತ್ತೆ. ದಿಸ್ ಇಸ್ ಫಾರ್ ಆಲ್ ಬಿಲೀವರ್ಸ್, ಆಲ್ ಚಿಲ್ಡ್ರನ್ ಆಫ್ ಗಾಡ್, ಎಲ್ಲರಿಗೂ ಕೂಡ. ಒಂದೇ ಒಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋಣ. ಅನೇಕ ವಾಕ್ಯಗಳಿದೆ. ಜಸ್ಟ್ ಒನ್ ವರ್ಡ್, ಐ ಥಿಂಕ್ ಒನ್ ವರ್ಡ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಸಂತ ಪೌಲರು ಥೆಸಲೋನಿಯದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ, 2 Thessalonians chapter 2 verse number 9 and 10, ವಾಕ್ಯ 9 ಮತ್ತು 10. ಆ ಅಧರ್ಮಿ ಅಂದರೆ ಆ್ಯಂಟಿ ಕ್ರೈಸ್ತ ವಿರೋಧಿ. ಓಕೆ, ಆ ಅಧರ್ಮಿ ಸೈತಾನನ ಶಕ್ತಿಯೊಂದಿಗೆ ಬರುವನು, ಮೋಸಗೊಳಿಸುವ ಎಲ್ಲ ಬಗೆಯ ಪವಾಡಗಳನ್ನು, ಚಮತ್ಕಾರಗಳನ್ನು ಮತ್ತು ಶಕ್ತಿಯುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ಯು ಕೆನಾಟ್ ರೆಕಗ್ನೈಸ್ ವಿತ್ ಯುವರ್ ಹ್ಯೂಮನ್ ವಿಸ್ಡಮ್. ಈ ಒಂದು ಕ್ರಿಸ್ತ ವಿರೋಧಿಯ ಆತ್ಮವನ್ನು ನಿನ್ನ ಮನುಷ್ಯ ಜ್ಞಾನದಿಂದ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ that antichrist sometimes he may disguise. ಅವನು ಕೆಲವೊಮ್ಮೆ ವೇಷ ಮರೆಸಿಕೊಂಡು ಬರ್ತಾನೆ ಅಥವಾ ವೇಷ ಹಾಕಿಕೊಂಡು ಬರ್ತಾನೆ. ಯಾವ ರೀತಿಯಲ್ಲಿ? that he also a servant of God. ಅವನೊಬ್ಬ ದೇವರ ಸೇವಕ, ಚೈಲ್ಡ್ ಆಫ್ ಗಾಡ್. he comes sometimes in Jesus name. ಅವನು ಕೆಲವೊಮ್ಮೆ ಯೇಸುವಿನ ಹೆಸರಿನಲ್ಲೇ ಬರ್ತಾನೆ. that is the highest deception today. he won't come in the name of somebody else or something else. ಬೇಲ್ ಹೆಸರಲ್ಲಿ ಬರೋದಿಲ್ಲ. he comes in the name of Jesus. in the name of Jesus. so be careful. ಕೇಳಿಸ್ಕೊಳ್ಳುವಾಗೆಲ್ಲ ಸ್ವಲ್ಪ ಜಾಗರೂಕರಾಗಿರಿ. ಆ ಅಧರ್ಮಿ, the coming of the lawless one apparent in the working of Satan, who uses all power, signs and lying wonders. ಎಲ್ಲ ನಡೆಯುತ್ತೆ. ವಾಕ್ಯ 10, ಸತ್ಯವನ್ನು ಪ್ರೀತಿಸದೆ ಜೀವೋದ್ಧಾರವನ್ನು ನಿರಾಕರಿಸಿ. ಅಂಡರ್ಲೈನ್ ಮಾಡ್ಕೊಳ್ಳಿ ಎಲ್ಲರೂ. ಯಾರೆಲ್ಲ ಇಲ್ಲಿ ಸೇವೆ ಮಾಡ್ತಾ ಇದ್ದೀರೋ, ಆಲ್ ಪ್ರೀಚಿಂಗ್ ಮಿನಿಸ್ಟ್ರಿ, ಎನಿ ಮಿನಿಸ್ಟ್ರಿ, ಆಲ್ ದ ಮೆಂಬರ್ಸ್ ಆಫ್ ದ ಮಿನಿಸ್ಟ್ರಿ ಮಸ್ಟ್ ನೋ ದಿಸ್. ಎಲ್ರಿಗೂ ಗೊತ್ತಿರಬೇಕು. ಸುಮ್ಮನೆ ನಾವು ನಮ್ಮ ಮೈಂಡ್ ವೇವರ್ ಆಗಬಾರ್ದು, ಆ ಕಡೆ ಈ ಕಡೆ ಏನು ವಾಲ್ಬಾರ್ದು. ಸ್ಟೇಬಲ್ ಆಗಿ ಒಂದು ಕಡೆ ದೃಢವಾಗಿ ನಿಂತ್ಕೊಂಡು ದೇವರ ಸೇವೆ ಮಾಡಲಿಕ್ಕೆ ಆಗಬೇಕು. ನೀವು ಯಾವುದೇ ಮಿನಿಸ್ಟ್ರಿಲಿರಿ, ಯಾವುದೇ ಪ್ರೇಯರ್ ಗ್ರೂಪಲ್ಲಿರಿ, ಕೇಳಿಸ್ಕೊಳ್ಳೋ ಪ್ರತಿಯೊಬ್ಬರು, ಯು ನೀಡ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದ ಟ್ರೂತ್. ಸತ್ಯದಲ್ಲಿ ದೃಢವಾಗಿ ನಿಂತ್ಕೋಬೇಕು. ಆದರೆ ಸತ್ಯವನ್ನು ಪ್ರೀತಿಸದೆ ಜೀವೋದ್ಧಾರವನ್ನು ನಿರಾಕರಿಸಿ. ಫಸ್ಟ್ ವರ್ಡ್ ಸತ್ಯ, ಸೆಕೆಂಡ್ ವರ್ಡ್ ಜೀವೋದ್ಧಾರ. ಸತ್ಯ, ಜೀವೋದ್ಧಾರ. ಟ್ರೂತ್ ಆ್ಯಂಡ್ ಸ್ಯಾಲ್ವೇಷನ್. ಟ್ರೂತ್ ಆ್ಯಂಡ್ ಸ್ಯಾಲ್ವೇಷನ್. ಸತ್ಯವನ್ನು ನಿರಾಕರಿಸಿ ಜೀವೋದ್ಧಾರವನ್ನು ನಿರಾಕರಿಸಿ ವಿನಾಶದ ಮಾರ್ಗದಲ್ಲಿ ಇರುವವರನ್ನು ಎಲ್ಲ ಥರದ ಕುಯುಕ್ತಿಯಿಂದ ಅವನು ವಂಚಿಸುವನು. ಆದ ಕಾರಣ ಅಸತ್ಯವನ್ನು ನಂಬುವಂಥ ಗಾಢ ಭ್ರಮೆಗೆ ದೇವರು ಅವರನ್ನು ಒಳಪಡಿಸುವರು.
ಯಾರು ಒಳಪಡಿಸುವರು? ಅದಕ್ಕೆ ನಾನು ಅವಾಗ ಹೇಳಿದ್ದು, ದೇವರು ಒಳಪಡಿಸುತ್ತಾರೆ. ದೇವರು ಒಳ್ಳೆಯವರಲ್ವಾ ಬ್ರದರ್? ದೇವರು ಕರುಣಾಮಯ ಅಲ್ವಾ? ದೇವರು ಪ್ರೀತಿ ಸ್ವರೂಪಿ ಅಲ್ವಾ? ಅದೆಲ್ಲ ಕರೆಕ್ಟೇ. ಆದರೆ ದೇವರ ಕರುಣೆ, ದೇವರ ಪ್ರೀತಿ, ದೇವರು ಯಾರು ನಿನಗೆ ಅರ್ಥ ಆಗಬೇಕು ಕರೆಕ್ಟಾಗಿ. ಅರ್ಥ ಆಗದೇ ಇದ್ದರೆ ದೇವರು ನಿನ್ನ ಥರ ಕರುಣಾಮಯ ಅಲ್ಲ, ದೇವರು ನಿನ್ನ ಥರ ಪ್ರೀತಿ ಸ್ವರೂಪಿ ಅಲ್ಲ, ದೇವರು ನಿನ್ನ ಥರ ಒಳ್ಳೆಯವನು ಅಲ್ಲ. ನೀನು ದೇವ್ರನ್ನ ನಿನಗೆ ಕಂಪೇರ್ ಮಾಡ್ತಾ ಇದೆಯಾ. ಅದಕ್ಕೆ ಯು ಆರ್ ಕನ್ಫ್ಯೂಸ್ಡ್. ಯು ಆರ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಗಾಡ್. And you think that God is merciful like you, God is gracious like you, God is good like you, God is compassionate like you. That is your foolishness. Don't compare God with anybody or anything or yourself. ದೇವರನ್ನ ಯಾರ ಜೊತೆಗೂ ಕಂಪೇರ್ ಮಾಡಬೇಡಿ. God is God. ನಮಗೆ ಸಪ್ರೇಟ್ ಆಗಿ ಅಂತ ದೇವರು ಹೇಳಿದ್ದಾರೆ, ಇನ್ನು ಅವ್ರನ್ನ ನಾವು ಸೇರಿಸ್ತೀವಿ ಬೇರೆ ಕಡೆಗೆ. See, that is the foolishness of ಹ್ಯೂಮನ್. ನಮ್ಮ ಮೂರ್ಖತನ. ದೇವರ ಒಳಿತು, ದೇವರ ಪ್ರೀತಿ, ದೇವರ ಕರುಣೆ ಅದು ದೇವರಿಗೆ ಮಾತ್ರ ಮೀಸಲು. ಅದೇನು ಎಂದು ನಾವು ಅರಿತ್ಕೋಬೇಕಷ್ಟೇ. ದೇವರು ತಿಳಿಸ್ಕೊಡ್ತಾರೆ ಏನು ಅಂತ. ಬಟ್ ಬೇರೆ ಒಳಿತು, ಕರುಣೆ, ಪ್ರೀತಿಗೆ ಹೋಲಿಕೆ ಮಾಡಿ ನೋಡಬೇಡಿ, ಸಿಗೋದಿಲ್ಲ, ಅರ್ಥ ಆಗೋದಿಲ್ಲ. ಇಲ್ಲಿ ಹೇಳ್ತಾರೆ, ಆದ ಕಾರಣ, ಯಾವ ಕಾರಣ? And every kind of wicked deception for those who are perishing because they refused to love the truth and to be saved. ಸತ್ಯವನ್ನು ಪ್ರೀತಿಸಿ ರಕ್ಷಣೆಯನ್ನು ನಿರಾಕರಿಸಿದರು. Many Christians, they do not want salvation today. They do not want to be saved. ಅವರಿಗೆ ರಕ್ಷಣೆ ಬೇಕಾಗಿಲ್ಲ. They want blessing. Today's Christianity seeking only the blessing, not the deliverance from their sin. ಇವತ್ತಿನ ಅನೇಕ ಕ್ರೈಸ್ತರು ಹುಡುಕ್ತಾ ಇರೋದು ಏನನ್ನ? ಆಶೀರ್ವಾದ, ಭೌತಿಕವಾದ, ಲೌಕಿಕವಾದ ಆಶೀರ್ವಾದ ಹುಡುಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ರಕ್ಷಣೆ ಹುಡುಕ್ತಾ ಇದ್ದೀರಿ? ಹೌ ಮೆನಿ ಆಫ್ ಯು ಆರ್ ಸೀಕಿಂಗ್ ದ ಸಾಲ್ವೇಷನ್? ಎಷ್ಟು ಜನಕ್ಕೆ ರಕ್ಷಣೆ ಬೇಕಾಗಿದೆ? ರಕ್ಷಣೆ ಅಂದರೆ ಏನು ಅಂತ ಗೊತ್ತಿಲ್ಲ ಎಷ್ಟು ಜನಕ್ಕೆ. ನಾನು ಎಷ್ಟೋ ಸರಿ ಹೇಳಿ ಆಯಿತು. ಮೆನಿ ಪೀಪಲ್ ಡೋಂಟ್ ನೋ ವಾಟ್ ಇಸ್ ದ್ಯಾಟ್. ಇಟ್ಸ್ ವೆರಿ ಡೇಂಜರಸ್. ಓಕೆ, ಈ ಕಂಡೀಷನ್ಗೆ ನಾನು ಹೋಗಬಾರ್ದು, ನೀವು ಹೋಗಬಾರ್ದು, ಯಾವ ಕ್ರೈಸ್ತ ವಿಶ್ವಾಸಿನೂ ಹೋಗಬಾರ್ದು. ಹೋಗುವ ಸಾಧ್ಯತೆ ಇದೆಯಾ ಕೇಳಿದರೆ ಸಾಧ್ಯತೆ ಅಲ್ಲ. ಈಗ ಅನೇಕರು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನೀಗ ವಾಪಸ್ ಎಳ್ಕೊಂಡು ಬರೋದು ತುಂಬ ಕಷ್ಟ ಇದೆ, ಹೋರಾಟ ಇದೆ. ಅದಕ್ಕೆ ಹೇಳಿದ್ದು, ಒಂದು ಉಜ್ಜೀವನ ಬರಬೇಕು ನಮ್ಮಲ್ಲಿ. ಉಜ್ಜೀವನ ಬಂದು ಆ ಬಲದಲ್ಲಿ ಹೋಗಿ ಅವ್ರನ್ನ ಎಳ್ಕೊಂಡು ಬರಬೇಕು. ಯೂದ ಹೇಳ್ತಾರಲ್ವ ಏನಂತ, ಬೆಂಕಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವವ್ರನ್ನ ಎಳೆದು ಕಾಪಾಡಿರಿ, ಎಳೆದು ರಕ್ಷಿಸಿರಿ. ಜೂಡ್ ಚಾಪ್ಟರ್ 1:23 ಅನ್ಸುತ್ತೆ. ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ. ಸ್ನ್ಯಾಚ್ ದೆಮ್ ಅವೇ ಫ್ರಮ್ ದ ಫೈರ್. ಇಫ್ ಯು ವಾಂಟ್ ಟು ಸ್ನ್ಯಾಚ್ ದೆಮ್ ಅವೇ ಫ್ರಮ್ ದ ಫೈರ್ of the antichrist deception of the devil, you must be filled with the fire of the Holy Spirit. ನೀನು ಪರಿಶುದ್ಧಾತ್ಮನ ಬೆಂಕಿಯಿಂದ ತುಂಬಲ್ಪಟ್ಟರೆ ಮಾತ್ರನೇ. You need to walk in the anointing of the Holy Spirit. ನೀನು ಪವಿತ್ರಾತ್ಮನ ಅಭಿಷೇಕದಲ್ಲಿ ಬಲಗೊಂಡಿದ್ರೆ ಮಾತ್ರನೇ you can snatch them out of the fire, wrong fire, the deception of the devil. ಪೇರೆಂಟ್ಸ್, ತಂದೆ ತಾಯಿಂದರೆ, ನಿಮ್ಮ ಮಕ್ಕಳನ್ನ ಕಾಪಾಡಬೇಕಾದ್ರೆ ನಿಮ್ಮ ಒಳಗಡೆ ಈ ಸ್ವರ್ಗೀಯ ಬೆಂಕಿ ಮೊದಲು ಬರಬೇಕು. ಆಗ ಪಾಪದ ಬೆಂಕಿಯಲ್ಲಿ, ಪೈಶಾಚಿಕ ಬೆಂಕಿಯಲ್ಲಿ ಬಿದ್ದು ಹೋಗಿ ನರಕದ ನಿತ್ಯ ಬೆಂಕಿಯ ಕಡೆಗೆ ಚಲಿಸುತ್ತಿರುವ ನಿಮ್ಮ ಮಕ್ಕಳನ್ನು ಎಳೆದು ಕಾಪಾಡಬಹುದು. ಇಲ್ಲದೇ ಇದ್ರೆ ಆಗಲ್ಲ. ಇಲ್ಲದೇ ಇದ್ರೆ ಎಲ್ಲ ಹೋಗ್ತೀವಿ, ಸೆಟ್ಲ್ ಆಗ್ತೀವಿ ನರಕಕ್ಕೆ. ದೇವರು ಕೈ ಬಿಟ್ಬಿಡ್ತಾರೆ, ಕೈ ತೊಳ್ಕೊಬಿಡ್ತಾರೆ. ಅದನ್ನೇ ಇಲ್ಲಿ ಹೇಳಿದ್ದು. ಇದೆಯಾ? ಬೆಂಕಿಯ ಬಾಯಲ್ಲಿ ಇರುವವರನ್ನು, ಅದರ ಮೇಲಿರುವ ವಾಕ್ಯ ಏನಿದೆ? ಅದಲ್ಲ ನನಗೆ ಬೇಕಾಗಿರೋದು ಇದು. ಯಾವುದು? 20ನೇ ವಾಕ್ಯದ ಸೆಕೆಂಡ್ ಪಾರ್ಟ್.
ಸುಮಾರಿದೆ, ಜಸ್ಟ್ ಅದೊಂದು ವರ್ಡ್ ಮಾತ್ರ ನಾವು ತಗೊಳ್ಳೋಣ. ಪವಿತ್ರಾತ್ಮ ಅವರಿಂದ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಪ್ರೇ ಇನ್ ದ ಸ್ಪಿರಿಟ್ ಆಫ್ ಗಾಡ್. ಏನು ಪ್ರಾರ್ಥಿಸಿರಿ? ಹೇಗೆ ಪ್ರಾರ್ಥಿಸಿರಿ? ಪ್ರೇ ಇನ್ ದ ಸ್ಪಿರಿಟ್ ಆಫ್ ಗಾಡ್. ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಿರಿ. ಹೇಗೆ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸೋದು? ಪವಿತ್ರಾತ್ಮರ ಹತ್ರ ಪ್ರಾರ್ಥಿಸೋದಲ್ಲ, ಪಾವನಾತ್ಮರೇ ಅಂತ ಅದಲ್ಲ. ಪ್ರೇಯಿಂಗ್ ಇನ್ ದ ಸ್ಪಿರಿಟ್. ಯು ನೀಡ್ ಟು ಬಿ ಇನ್ ದ ಸ್ಪಿರಿಟ್ ಅಂಡ್ ಪ್ರೇ. ಅಥವಾ ಅದಲ್ಲ, ಅದು ಅನ್ಯ ಭಾಷೆ. ಅನ್ಯ ಭಾಷೆ ಆದರೆ ಅನ್ಯ ಭಾಷೆ, ಇಲ್ಲದೇ ಇದ್ದರೆ ಯಾವುದೋ ಬೇರೆ ಭಾಷೆ ಬಿಡಿ. Praying in the spirit. You need to be in the spirit and in the truth. Then pray in the spirit. ಕನ್ನಡದಲ್ಲಿ ಏನಿದೆ? ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಿರಿ. ಪವಿತ್ರಾತ್ಮನಲ್ಲಿ ಇದ್ದು ಪ್ರಾರ್ಥಿಸಿರಿ, ಅಥವಾ ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥಿಸಿರಿ. Pray in the spirit. With that you can snatch others, those who are in the wrong fire. ತಪ್ಪಾದ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ, ಮಾಲಿನ್ಯದಲ್ಲಿ ಸಿಕ್ಕಾಕಿಕೊಂಡಿರ್ತಕ್ಕಂಥವ್ರನ್ನ ಎಳೆದು ಬಿಸಾಡಲಿಕ್ಕೆ ನಿನ್ನ ಒಳಗಡೆ ಈ ಸ್ವರ್ಗೀಯ ಬೆಂಕಿ ಬೇಕು. ಪಿಶಾಚಿ ಕೆಲಸ ಏನು ಗೊತ್ತಾ? ನಿನ್ನ ಒಳಗಡೆ ಇರುವ ಬೆಂಕಿ ಮೇಲೆ ನೀರು ಹಾಕ್ತಾ ಇರೋದು. ನಿನ್ನ ಒಳಗಡೆ ಇರುವ ಈ ಬೆಂಕಿ ಮೇಲೆ ನೀರು ಹಾಕೋದು. ಹೇಗೆ ನೀರು ಹಾಕ್ತಾನೆ? ಅವನು ನಿಮಗೆ ನಿಮ್ಮ ಸ್ವಾರ್ಥಕ್ಕೆ, ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುವ ಎಲ್ಲ ವಿಷಯಗಳನ್ನು ನಿಮ್ಮ ಮೈಂಡಿಗೆ ತಂದು ಕೊಡ್ತಾನೆ. ನೋಡಿದ್ಯಾ ಸ್ಟೀಫನ್ ರಾಜ್ ನೋಡಿದ್ರೆ ಏನು ಸಿಗುತ್ತೆ? ಏನು ಸಿಗಲ್ಲ. ನೋಡಿದ್ಯಾ ಜೀಸಸ್ ನಿನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದಾರೆ. ಪವಿತ್ರಾತ್ಮರು ತೋರಿಸ್ಕೊಡ್ತಾರೆ. ಪಿಶಾಚಿ ಏನು ತೋರಿಸ್ಕೊಡ್ತಾನೆ? ನೋಡಿದ್ಯಾ ಅವ್ರು ನೋಡಿದ್ಯಾ ಅವ್ರ ಮಾತು ಕೇಳಿದ್ಯಾ? ಅವ್ರು ಏನು ಹೇಳಿದ್ದಾರೆ ಗೊತ್ತಾ ನಿನಗೆ? ಅವರು ಏನು ಮಾಡಿದ್ದಾರೆ ಗೊತ್ತಾ ನಿನಗೆ? ಇದು ನಿನ್ನ ತಲೆ ಒಳಗಡೆ ಬಿದ್ದರೆ ನಿನ್ನ ತಲೆ ಸಿಡಿಯುತ್ತೆ. ತಲೆ ಸಿಡ್ತಾ ಜಾಸ್ತಿ ಆದರೆ ನೀನೇ ಸಿಡ್ದೋಗ್ಬಿಡ್ತೀಯ. ಆಮೇಲೆ ಯಾತಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ? ಎಷ್ಟು ಬೆಲೆಯುಳ್ಳ ಕಾರ್ಯಕ್ಕಾಗಿ ಕರೆದಿದ್ದಾರೆ. ಅವರ ಮುಂದೆ ನಿಂತ್ಕೊಳ್ಳಿಕ್ಕೆ ಕರೆದಿದ್ದಾರೆ. ಅದನ್ನು ಮರಿಬೇಡಿ. ಫಸ್ಟ್ ಟು ಸ್ಟ್ಯಾಂಡ್ ಇನ್ ಹಿಸ್ ಪ್ರೆಸೆನ್ಸ್, ನಾಟ್ ಸಂಬಡಿ ಎಲ್ಸಸ್ ಪ್ರೆಸೆನ್ಸ್, ನಾಟ್ ದ ಪ್ರೆಸೆನ್ಸ್ ಆಫ್ ಸಮಥಿಂಗ್ ಎಲ್ಸ್. ಯಾವಳದೋ ಮುಂದೆ ಯಾವುದ್ರದೋ ಮುಂದೆ ನಿಂತ್ಕೊಂಡು ಅವ್ರ ಸೇವೆಗೆ ಅಲ್ಲ ನಿನ್ನನ್ನು ಕರೆದಿರೋದು. ಫಸ್ಟ್ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಯೋರ್ ಕ್ರಿಯೇಟರ್, ಯೋರ್ ಪೋರ್ಷನ್, ಯೋರ್ ಗಾಡ್. ಅವರ ಸನ್ನಿಧಿಯಲ್ಲಿ ನಿಂತ್ಕೋ. ಆಗ ಅವ್ರು ನಿನ್ನನ್ನು ಎಲ್ಲಿ ನಿಲ್ಲಬೇಕು ಅಲ್ಲೇ ನಿಲ್ಲಿಸ್ತಾರೆ. ಇಲ್ಲದೆ ಇದ್ರೆ ಅವರ ಸನ್ನಿಧಿಯಿಂದ ನೀನು ಕೆಳಗಿಳಿದ್ರೆ ನೀನು ನಿಲ್ಲಬಾರದ ಸ್ಥಳದಲ್ಲಿ ನೀನು ನಿಲ್ಲಬೇಕಾಗ್ತದೆ, ತಲೆ ತಗ್ಗಿಸ್ಬೇಕಾಗ್ತದೆ. ಮೆನಿ ಸರ್ವೆಂಟ್ಸ್ ಆಫ್ ಗಾಡ್ ಟುಡೇ ಪುಟ್ ದೇರ್ ಹೆಡ್ ಇನ್ ಶೇಮ್ ಬಿಕಾಸ್ ದೇ ಆರ್ ನಾಟ್ ಸ್ಟ್ಯಾಂಡಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇ ಆರ್ ಸ್ಟ್ಯಾಂಡಿಂಗ್ ಇನ್ ರಾಂಗ್ ಪ್ಲೇಸಸ್. But still they are ministers of God in the sight of people, not in the sight of God. Don't worry, repent. God still loves. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಮಾಡಬೇಕಾಗಿರೋದೇನು? ರಿಪೆಂಟ್ ಆಗಬೇಕು, ಮಾನಸಾಂತರ ಆಗಬೇಕು. ಕಳೆದ ದಿವಸಗಳಲ್ಲೆಲ್ಲ ನಾವು ಸುಮಾರು ಕಡೆ ಇದು ಬೋಧನೆ ಮಾಡಿದ್ದೀವಿ. ಒನ್ಸ್ ಅಗೇನ್ ಹೋಲಿ ಸ್ಪಿರಿಟ್ ಇಸ್ ಗಿವಿಂಗ್ ದ ಸೇಮ್ ವರ್ಡ್. ರೋಮನ್ಸ್ 1:20, ರೋಮನ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22 ಯಾವುದೋ ವಾಕ್ಯ ಇದೆ ನೋಡಿ. ಆದುದರಿಂದ ಮಾನವನು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. 18, 20 ಅದು ಯಾವುದು ಬೇಡ, ನಮಗಿಷ್ಟೇ ಸಾಕು. ಆದುದರಿಂದ ಈಗ ಕೇಳಿಸ್ಕೊಂಡು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಆದುದರಿಂದ ಮಾನವನು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ಸೋ ದೇ ಆರ್ ವಿದೌಟ್ ಎಕ್ಸ್ಕ್ಯೂಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುಂದೆ ಇದು ಅವರ ಅಜ್ಞಾನಕ್ಕೆ, ಇದು ಕೂಡ ಒಂದು ರೀತಿಯ ಅಜ್ಞಾನನೇ.
ನೋ ಎಕ್ಸ್ಕ್ಯೂಸ್. ಎಕ್ಸ್ಕ್ಯೂಸ್ ಅಂದರೆ ಬೇರೆ. ಎಕ್ಸ್ಕ್ಯೂಸ್ ಮೀ ನನಗಿವತ್ತು ಬರಲಿಕ್ಕೆ ಆಗೋದಿಲ್ಲ, ಎಕ್ಸ್ಕ್ಯೂಸ್ ಮೀ ನನಗಿದು ಓದಲಿಕ್ಕೆ ಆಗೋದಿಲ್ಲ, ಎಕ್ಸ್ಕ್ಯೂಸ್ ಮೀ ನನಗೆ ಅದರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ದೇವರ ಮುಂದೆ, ದೇವರೇ ನನಗೆ ಇದು ಗೊತ್ತಾಗಿರಲಿಲ್ಲ, ಗೊತ್ತಿರಲಿಲ್ಲ, ಅದು ಇದು. ನೋ ಎಕ್ಸ್ಕ್ಯೂಸ್. ಯಾಕೆ? ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರಲ್ವ. ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರಲ್ವ. ತಿಳಿಸ್ಕೊಟ್ಟ ಮೇಲೂ ನಾವು ಹೇಗೆ ಎಕ್ಸ್ಕ್ಯೂಸ್ ಕೇಳಲಿಕ್ಕಾಗುತ್ತೆ? ಎಕ್ಸ್ಕ್ಯೂಸ್ ಕೇಳಿ ಹೇಗೆ ಪಾಸ್ ಆಗಲಿಕ್ಕಾಗುತ್ತೆ? ಆಗೋದಿಲ್ಲ. ಒಂದು ವೇಳೆ ದೇವರು ನಮಗೆ ಸತ್ಯ ತಿಳಿಸ್ಕೊಡದೆ ಇದ್ದಿದ್ರೆ, ಒಂದು ವೇಳೆ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತು ಆ ಪ್ರೀತಿಯನ್ನು ತೋರಿಸದೆ ಇದ್ದಿದ್ರೆ, we would have some excuse. Lord, I do not know you, I do not know your love ಹೇಳ್ಬೋದಾಗಿತ್ತು. ಬಟ್ ಟುಡೇ we don't have any excuse. ನಮಗಿವತ್ತು ಎಕ್ಸ್ಕ್ಯೂಸ್ ಇಲ್ಲ. ವಿ ಕಾಂಟ್ ಸೇ ಲಾರ್ಡ್ ಐ ಡಿಂಟ್ ನೋ, ನನಗದು ಗೊತ್ತಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಾನ್ಸ್ ಕೊಟ್ಟಿಲ್ಲ ದೇವರು. ಮತ್ತೆ ನಾನು ಏನು ಮಾಡಬೇಕು? ಮತ್ತೆ ಆನ್ಸರ್ ಅದೇನೆ, ರಿಪೆಂಟ್. ನಾನೇನು ಮಾಡಬೇಕು? ರಿಪೆಂಟ್. ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ ಕುಳಿತುಕೋ. ರಿಪೆಂಟ್ ಆಗಲಿಕ್ಕೆ, ಮಾನಸಾಂತರ ಹೊಂದಲಿಕ್ಕೆ ದೇವರು ಕೊಡುವ ಸಕಲ ಅವಕಾಶಗಳನ್ನು ನಾವು ಉಪಯೋಗಿಸ್ಕೋಬೇಕು. ಮಾನಸಾಂತರ ಆಗಲಿಕ್ಕೆ ದೇವರು ನಮಗೆ ಕೊಡುವ ಸಕಲ ಅವಕಾಶಗಳನ್ನು ನಾವು ಉಪಯೋಗಿಸ್ಕೋಬೇಕು. ಯಾವ ರೀತಿ ದೇವರು ಅವಕಾಶ ಕೊಡ್ತಾರೆ? ಥ್ರೂ ಸಮ್ ರಿಟ್ರೀಟ್ಸ್. ನಮ್ಮದೇ ರಿಟ್ರೀಟ್ಸ್ಗಳಿಗೆ ಬನ್ನಿ ಅಂತ ಹೇಳೋದಿಲ್ಲ, ಆದರೆ ನಮ್ಮದು ನಾನು ಹೇಳ್ತೀನಿ, ಬೇರೆಯವ್ರದ್ದು ಬೇರೆಯವ್ರು ಹೇಳ್ಕೊಳ್ತಾರೆ, ನೀವು ಅಲ್ಲಿಗೆ ಹೋಗಿ. ನಮ್ದು ಯಾವುದಿದೆ? ಎವ್ರಿ ಮಂತ್ ಫಸ್ಟ್ ಸಂಡೇ ಇಲ್ಲಿ ಮೈಲಸಂದ್ರದಲ್ಲಿ ಸಂತ ವನಚಿನ್ನಪ್ಪ ಶ್ರೈನ್ನಲ್ಲಿ ಎವ್ರಿ ಮಂತ್ ಫಸ್ಟ್ ಸಂಡೇ ಮಾರ್ನಿಂಗ್ 10 to 5 o'clock ತನಕ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಒಂದು ದಿನದ ಧ್ಯಾನಕೂಟ ಇದೆ. ಅದೇ ರೀತಿಯಲ್ಲಿ ಜೂನ್ ತಿಂಗಳ 13ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ, 13ನೇ ತಾರೀಕು ಸಂಜೆಯಿಂದ 16ನೇ ತಾರೀಕು ಸಂಜೆ ತನಕ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ 3 ದಿನದ ಬೆಳವಣಿಗೆ ಧ್ಯಾನಕೂಟ ಇದೆ. ಪ್ರತಿ ತಿಂಗಳು 4ನೇ ಶುಕ್ರವಾರ ಸಂಜೆ ಪ್ರಾರಂಭವಾಗಿ ಶನಿವಾರ ಭಾನುವಾರ 2 ಫುಲ್ ಡೇಸ್ ನೆಂಕಣಿ ಕೋಟೆಯಲ್ಲಿರುವ ಅನ್ಬಾಲೆಯ ರಿಟ್ರೀಟ್ ಸೆಂಟರ್ನಲ್ಲಿ ನಾವು ಧ್ಯಾನವನ್ನು ಕೊಡಲಿಕ್ಕೆ ಅಲ್ಲಿಗೆ ಹೋಗ್ತೀವಿ. ಅದೇ ರೀತಿ ಪ್ರತಿದಿನ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರವಾಗಿ ಮುಂಜಾನೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಪ್ರಾರ್ಥನೆಗಳು, ಬೋಧನೆಗಳು ನಡೀತಾ ಇದೆ. ಇದೆಲ್ಲ ಇದೆ. ಇದರಲ್ಲಿ ಯಾವುದರಲ್ಲಾದರೂ ನೀವು ಭಾಗವಹಿಸಿ ಸತ್ಯದ ಅರಿವಿಗೆ ಬಂದು ಮಾನಸಾಂತರ ಪಡಲಿಕ್ಕೆ ಒಂದು ಅವಕಾಶ, ದೇವರು ಕೊಟ್ಟ ಕರೆಯಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಪ್ರಯತ್ನ ಪಡಿ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಮತ್ತೊಮ್ಮೆ ನಾವು ಲಾಸ್ಟ್ ಆ ವಾಕ್ಯ ಇನ್ನೊಂದು ಸರಿ ಓದೋಣ. 2 Thessalonians chapter 2 2 Thessalonians chapter 2 11ನೇದು. ಹೀಗೆ ಸತ್ಯವನ್ನು 11 ಆದ ಕಾರಣ ಅಸತ್ಯವನ್ನು ನಂಬುವಂಥ ಗಾಢ ಭ್ರಮೆಗೆ ದೇವರು ಅವರನ್ನು ಒಳಪಡಿಸುವರು. ಹೀಗೆ ಸತ್ಯವನ್ನು ವಿಶ್ವಾಸಿಸದೆ ಅಧರ್ಮದಲ್ಲಿ ಆನಂದಿಸುವವರೆಲ್ಲರೂ ಖಂಡನೆಗೆ ಗುರಿಯಾಗುವರು. ಯಾರೆಲ್ಲ ಖಂಡನೆಗೆ ಗುರಿಯಾಗ್ತಾರೆ? ಇಲ್ಲಿ ನೋಡಿ, ಇಲ್ಲಿ ಕ್ರಿಶ್ಚಿಯನ್ಸ್ ಅಥವಾ ನಾನ್ ಕ್ರಿಶ್ಚಿಯನ್ಸ್ ಅಂತ ಏನೂ ಇಲ್ಲ. ನೋ ಡಿಫ್ರೆನ್ಷಿಯೇಷನ್. ದೋಸ್ ಹೂ ಲೀವ್ ಅನ್ರೈಚಿಯಸ್ಲಿ, ಲಿವಿಂಗ್ ಇನ್ ದ ಅನ್ರೈಚಿಯಸ್ನೆಸ್, ದೇವರ ದೃಷ್ಟಿಯಲ್ಲಿ ಅನೀತಿವಂತರಾಗಿ ಜೀವಿಸುವ. ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ನೀತಿವಂತರೇ. ನನ್ನ ದೃಷ್ಟಿಯಲ್ಲಿ ನನ್ನಷ್ಟು ನೀತಿವಂತ ಯಾರೂ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮಷ್ಟು ನೀತಿವಂತರು ಯಾರೂ ಇಲ್ಲ. ಆದರೆ ಅದು ಪ್ರಯೋಜನ ಇಲ್ಲ. ಆಲ್ ಅವರ್ ರೈಚಸ್ನೆಸ್ ಆರ್ ಫಿಲ್ತಿ ರ್ಯಾಗ್, ಹೊಲಸು ಬಟ್ಟೆ ಥರ. ಯಾವುದು? ನನ್ನ ನಿಮ್ಮ ನೀತಿವಂತಿಕೆ ದೇವರ ಮುಂದೆ. ಅದರಿಂದ ಇಲ್ಲಿ ನನ್ನ ನಿಮ್ಮ ನೀತಿವಂತಿಕೆ ಅಲ್ಲ, ನಾವೆಲ್ಲರೂ ನಮ್ಮ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ನೀತಿವಂತರೇ. ನಮ್ಮಷ್ಟು ಒಳ್ಳೆಯವರು ಯಾರೂ ಇರೋದಿಲ್ಲ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದರಲ್ಲಿ ದೇವರು ಹೇಳ್ತಾರೆ, ದೇವರ ನೀತಿವಂತಿಕೆಯಲ್ಲಿ ನಾವು ಜೀವಿಸಬೇಕು. ಜೀವಿಸ್ತಾ ಇದ್ರೆ ಏನಾಗುತ್ತೆ? ಜೀವಿಸ್ತಾ ಇದ್ದರೆ ನರಕಕ್ಕೆ ಹೋಗ್ತೀಯ, ದೇವರ ಆ ತೀರ್ಪಿಗೆ ಒಳಗಾಗ್ತೀಯ.
For this reason, God sends them a powerful delusion, leading them to believe what is false, so that all who have not believed the truth, but took pleasure in unrighteousness, will be condemned. It's very clear. There is no confusion in this word. ಈ ವಾಕ್ಯದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದೇವರು ಹೀಗೆಲ್ಲ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಅವರು ಏನು ಹೇಳಿದಾರೋ ಅದು ಅವ್ರು ಮಾಡ್ತಾರೆ. ದಟ್ ಈಸ್ ವೈ ಹಿ ಈಸ್ ಗಾಡ್. ನೋಡಿ, ಸತ್ಯವನ್ನು ನಂಬದೇ ಇರುವ ಪ್ರತಿಯೊಬ್ಬರು ಅನೀತಿಯಲ್ಲಿ ಆನಂದಿಸುವವರಾಗಿರ್ತಾರೆ. ಅನೀತಿಯಲ್ಲಿ ಆನಂದಿಸುವವರು ಯಾರು? ಸತ್ಯವನ್ನು ನಂಬದೇ ಇರುವವರು, ರಕ್ಷಣೆಯನ್ನು ತಿರಸ್ಕಾರ ಮಾಡಿದವರು. refused to love the truth and so be saved. ಸತ್ಯವನ್ನು ಪ್ರೀತಿಸಿ ಜೀವೋದ್ಧಾರವನ್ನು ಹೊಂದಿಕೊಳ್ಳಿಕ್ಕೆ ನಿರಾಕಾರ ಮಾಡುವ ಪ್ರತಿಯೊಬ್ಬರು ನಿತ್ಯಾಗ್ನಿಗೆ ಒಳಗಾಗುವಂಥ ದೇವರು ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಹಾಗಾದ್ರೆ ಅಷ್ಟು ಕೆಟ್ಟ ದೇವರ? ಅಷ್ಟು ಒಳ್ಳೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅಯೋಗ್ಯರು ನಾವು, ಅನೀತಿವಂತರು ನಾವು, ಪಾಪಿಗಳು ನಾವು, ಆದರೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆ ಪ್ರೀತಿಯಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ. ದಟ್ ಈಸ್ ಅವರ್ ಫಾಲ್ಟ್. ವಿ ಡಿಡ್ ನಾಟ್ ಬಿಲೀವ್ ಇನ್ ದ ಲವ್ ಆಫ್ ಗಾಡ್. ದಟ್ ಈಸ್ ಅವರ್ ಫಾಲ್ಟ್. ನಂಬಿಕೆ ಇಟ್ಟಿದ್ರೆ ಅದು ಹೇಗೆ ಗೊತ್ತಾಗುತ್ತೆ? ದಟ್ ವಿಲ್ ಶೋ ಇನ್ ಯುವರ್ ಲೈಫ್. ಅದು ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತೆ. ಯು ವಿಲ್ ಲೀವ್ ಎ ರೈಚಿಯಸ್ ಲೈಫ್. ದಟ್ ಈಸ್ ದ ರಿಸಲ್ಟ್ ಆಫ್ ಯು ಬೀಯಿಂಗ್ ಸೇವ್ಡ್. ನೀನು ರಕ್ಷಣೆ ಹೊಂದಿ ರಕ್ಷಣೆಯಲ್ಲಿ ಬದುಕ್ತಾ ಇದೆಯಾ ಅನ್ನೋದಕ್ಕೆ ರಿಸಲ್ಟ್ ಏನು? ರಿಸಲ್ಟ್ ದೇವರ ವಾಕ್ಯನ ಹೇಳ್ತದಲ್ವಾ. ರೋಮ 5:22 ಅನ್ಸುತ್ತೆ. ರೋಮನ್ಸ್ 5:22, ರೋಮನ್ರಿಗೆ ಬರೆದ ಪತ್ರಿಕೆ, ರೋಮನ್ಸ್ ಚಾಪ್ಟರ್ 5:22 ಏನು ಹೇಳುತ್ತೆ? 5:22ನಾ 6:22 ಅನ್ಸುತ್ತೆ ನೋಡಿ. ರೋಮನ್ 6:22. ಹಾಂ, ಎಸ್, ಅದೇ. ಹಾಂ, 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 ಎಸ್. ನಾನು ಹೇಳಿದ್ದಲ್ಲ, ದೇವರು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ now that you have been freed from sin and enslaved to God. Now you are free from sin because why you are free from sin? You believed in God. You heard the gospel, you believed in Jesus Christ. ನೀನು ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ನೀನೇನಾಗಿದ್ಯಾ? Now you are free from sin because of the faith you had in Jesus Christ. ಯೇಸು ಕ್ರಿಸ್ತರಲ್ಲಿ ನೀನಿಟ್ಟ ವಿಶ್ವಾಸದಿಂದ ನೀನೀಗ ಸ್ವತಂತ್ರನಾಗಿದ್ಯಾ. Now you are the servant of God. ಈಗ ದೇವರ ಸೇವಕನಾಗಿದೆಯಾ, ದೇವರ ಮಗನಾಗಿದೆಯಾ? how do you know that? ಹೇಗೆ ಗೊತ್ತಾಗುತ್ತದು? ಹೇಗೆ ಗೊತ್ತಾಗುತ್ತೆ? ದ ಅಡ್ವಾಂಟೇಜ್ ಆರ್ ದ ಫ್ರೂಟ್ ಯು ಗೆಟ್ ಈಸ್ ಸ್ಯಾಂಕ್ಟಿಫಿಕೇಶನ್. ಪರಿಶುದ್ಧ ಜೀವನ ಸಿಕ್ಕಿದೆಯಾ? ಹಾಗಾದರೆ ನೀನು ರಕ್ಷಣೆ ಹೊಂದಿದೆಯಾ ಅಂತ ಅರ್ಥ. ನಾನು ಶುಭ ಸಂದೇಶ ಕೇಳಿದ್ದೀನಿ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ, ಯೇಸುವೆ ನನ್ನ ರಕ್ಷಕ, ನನ್ನ ಪ್ರಭು, ಅವರ ಮುಖಾಂತರ ನನ್ನೆಲ್ಲ ಪಾಪ ಶಾಪ ದೇವರು ತೆಗೆದು ಹಾಕಿದ್ದಾರೆ. ಐ ಬಿಲೀವ್. ಹಾಲೆಲೂಯಾ, ಹಾಲೆಲೂಯಾ. ದಟ್ ಈಸ್ ನಾಟ್ ದ ಎವಿಡೆನ್ಸ್. ಅದು ಎವಿಡೆನ್ಸ್ ಅಲ್ಲ. Sanctification, living a sanctified life is the evidence that you are saved, and you will be saved one day completely. ನೀನು ನಿನ್ನ ಆತ್ಮ ರಕ್ಷಣೆ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅಂದರೆ the life, the very life, the sanctified life. That is the fruit. That is the advantage. ಆ ಅಡ್ವಾಂಟೇಜ್ ನಿನಗೆ ಸಿಕ್ಕಿಲ್ಲ ಅಂದರೆ ನೀನು ಕ್ರಿಶ್ಚಿಯನ್ ಆಗಿಲ್ಲ. ಕುಡುಕ್ತನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ವ್ಯಭಿಚಾರ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಸುಳ್ಳು ಹೇಳೋದು ಬಿಡೋಕ್ಕಾಗ್ತಾ ಇಲ್ಲ, ಹಣದ ವ್ಯಾಮೋಹ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಮೋಸ ಮಾಡೋದು ಬಿಡೋಕ್ಕಾಗ್ತಾ ಇಲ್ಲ, ಯಾವ ಥರದ ಶರೀರದ ಇಚ್ಛೆಗಳು, ದುರಿಚ್ಛೆಗಳು, ಸ್ವಾರ್ಥಭರಿತ ಜೀವನ, ಡಂಬಾಚಾರದ ಜೀವನ ನಿನಗೆ ಬಿಡಲಿಕ್ಕೇ ಆಗ್ತಾ ಇಲ್ಲ ಅಂದರೆ ನೀನು ಕ್ರೈಸ್ತನೇ ಅಲ್ಲ. ಯು ಆರ್ ನಾಟ್ ಎಟ್ ಆಲ್ ಎ ಕ್ರಿಶ್ಚಿಯನ್. ಯು ಆರ್ ನಾಟ್ ಬಾರ್ನ್ ಅಗೈನ್. ನೀನು ಹೊಸದಾಗಿ ಹುಟ್ಟಿಲ್ಲ, ನೀನು ನೂತನವಾಗಿಲ್ಲ. ನೀನು ನೂತನ ಆಗಿದ್ದರೆ ದಿಸ್ ಇಸ್ ದ ಅಡ್ವಾಂಟೇಜ್ ಯು ಗೆಟ್ ಹಿಯರ್ ಆನ್ ಅರ್ತ್. ಸತ್ತ ಮೇಲಲ್ಲ, ಆಯಿತಾ? ಇದು ಸತ್ತ ಮೇಲೆ ಸಿಗೋದಲ್ಲ. ಇದು ಸತ್ತ ಮೇಲೆ ಯಾಕೆ ಬೇಕು ನಮಗೆ ಸ್ಯಾಂಕ್ಟಿಫಿಕೇಷನ್? ಸತ್ತ ಮೇಲೆ ಗ್ಲೋರಿಫಿಕೇಷನ್.
ಕೆಲವರು ಹೇಳ್ತಾರಲ್ಲ, ನನಗೆ ಪರಿಶುದ್ಧವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಯು ನೀಡ್ ಟು ಬಿ ಬಾರ್ನ್ ಅಗೇನ್ ಫಸ್ಟ್. ನೀನು ಹೊಸದಾಗಿ ಹುಟ್ಟಬೇಕು. ಇಫ್ ಯು ಟ್ರೂಲಿ ಬಾರ್ನ್ ಅಗೇನ್ ಇನ್ ಗಾಡ್ಸ್ ವೇ, ದೇವರ ಪ್ರಕಾರ, ದೇವರ ದಾರಿಯಲ್ಲಿ ನೀನು ನಿಜವಾಗ್ಲೂ ಹೊಸದಾಗಿ ಹುಟ್ಟಿದ್ರೆ, ಯು ವಿಲ್ ಗೆಟ್ ವಾಟ್? ದ ಗ್ರೇಸ್. ಯು ವಿಲ್ ರಿಸೀವ್ ದ ಗ್ರೇಸ್ ಟು ಓವರ್ಕಮ್ ಸಿನ್. ಯು ವಿಲ್ ಕಮ್ ಅಂಡರ್ ಗ್ರೇಸ್. You won't come under law. You will come under grace. Under grace, sin has no dominion. Flesh has no dominion. World has no dominion over you. You can dominate it. You can control it. You can overcome it. Where? Only under the grace. ಸುಮ್ಮನೆ ನಾವು ಹೇಳ್ಕೊಳ್ತೀವಿ, ನಾವು ಕೃಪೆಯಲ್ಲಿದ್ದೇವೆ. ಸುಳ್ಳು ಹೇಳೋದು ಬಿಡೋಕ್ಕಾಗ್ತಾ ಇಲ್ಲ, ಕಳ್ತನ ಬಿಡ್ಲಿಕ್ಕಾಗ್ತಾ ಇಲ್ಲ, ಲೋಕದ ಯಾವುದು ಆಶಾಪಾಶಗಳು ಬಿಡ್ಲಿಕ್ಕಾಗ್ತಾ ಇಲ್ಲ, ಲೋಕದ ಎಲ್ಲದೂ ಬೇಕು, ಜೊತೆಗೆ ಅಲ್ಲೆಲ್ಲ ಏನೋ ಇದೆ. ಸೊ ದಟ್ ಈಸ್ ನಾಟ್ ಲಿವಿಂಗ್ ಅಂಡರ್ ಗ್ರೇಸ್. ಇಫ್ ಯು ಆರ್ ಟ್ರೂಲಿ ಲಿವಿಂಗ್ ಅಂಡರ್ ಗ್ರೇಸ್, ವಾಟ್ ಈಸ್ ದ ರಿಸಲ್ಟ್? ದ ರಿಸಲ್ಟ್ ಇಸ್ ದಿಸ್: ಪರಿಶುದ್ಧವಾದ ಜೀವನ. ನೀವು ಪಾಪದಿಂದ ಬಿಡುಗಡೆ ಹೊಂದಿಕೊಂಡಿರುವಿರಿ, ದೇವರಿಗೆ ದಾಸರಾಗಿರುವಿರಿ. ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ. ಪರಿಶುದ್ಧ ಜೀವನ, ಅಂತಿಮವಾಗಿ ಅಮರ ಜೀವನ. ದ್ಯಾಟ್ ಇಸ್ ಎಂಡ್, ಕೊನೆಯಲ್ಲಿ. ಬಟ್ ನಾವು ಪರಿಶುದ್ಧ ಜೀವನ. ಹಾಗಾದರೆ ಪರಿಶುದ್ಧ ಜೀವನ ಜೀವಿಸಲಿಕ್ಕೆ ಆಗಬೇಕಾದ್ರೆ ಏನು ಮಾಡಬೇಕು? ಪರಿಶುದ್ಧ ಜೀವನದ ಬಗ್ಗೆ ನಾನು ಮತ್ತೆ ಹೇಳಬೇಕಾಗ್ತದೆ ತರಗತಿ. ಪರಿಶುದ್ಧ ಜೀವನ ಅಂದರೆ, ಕಳೆದ ರಿಟ್ರೀಟಲ್ಲಿ ಫಾದರ್ ಎಕ್ಸ್ಪ್ಲೈನ್ ಮಾಡಿದರು, ಕರೆಕ್ಟಾಗಿ ಹೇಳಿದರು. ನೆಗ್ನಿಕೋಟೆ ರಿಟ್ರೀಟಲ್ಲಿ ಫಾದರ್ ಎಕ್ಸ್ಪ್ಲೈನ್ ಮಾಡಿದರು ಹೋಲಿ ಲೈಫ್ ಅಂದರೆ ಏನು ಅಂತ. ಹೋಲಿ ಲೈಫ್ ಅಂದರೆ ಕೆಟ್ಟದ್ದು ನೋಡದೆ, ಕೆಟ್ಟದ್ದು ಕೇಳದೆ, ಕೆಟ್ಟದ್ದು ಮುಟ್ಟದೆ ಬದುಕೋದು ಮಾತ್ರ ಅಲ್ಲ. ಹೋಲಿ ಲೈಫ್ ಅದಲ್ಲ. ಸೆಟ್ ಅಪಾರ್ಟ್, ಪ್ರತ್ಯೇಕಿಸಲ್ಪಟ್ಟವರಾಗಿ. ಕಟ್ ಮಾಡಿ ಹೀಗೆ ಸೈಡಿಗೆ ಇಡ್ತೀವಲ್ವಾ, ತರಕಾರಿ ಕಟ್ ಮಾಡಬೇಕಾದ್ರೆ, ಬೀನ್ಸ್ ಕಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಹುಳ ಹಿಡಿದಿರೋ ಭಾಗನೆಲ್ಲ ಹೀಗೆ ಕಟ್ ಮಾಡಿ ಹೀಗೆ ಸರಿಸಿಡ್ತೀವಿ. ಅದನ್ನು ನಾವು ಬೇಯಿಸ್ಲಿಕ್ಕೆ ಹಾಕೋದಿಲ್ಲ. ಅದೇ ರೀತಿ ಸೆಟ್ ಅಪಾರ್ಟ್, ಕಟ್ ಮಾಡಿ ಬೇಡದೇ ಇರೋದನ್ನು ಆ ಕಡೆಗೆ ಸರಿಸಿ ನಾನು ಈ ಕಡೆಗೆ ಸರ್ಕೊಂಡು ಜೀವಿಸುವ ಜೀವನ ಪರಿಶುದ್ಧ ಜೀವನ. ಇದು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನೀನು ಹೊಸ್ದಾಗಿ ಹುಟ್ಟಿಲ್ಲ. ಹುಟ್ಟಿದರೆ ಮಾತ್ರ ಅದಾಗುತ್ತೆ. ಇಲ್ಲದೇ ಇದ್ದರೆ ನಾವು ಕಲಬೆರಕೆ ಕ್ರಿಶ್ಚಿಯನ್ಸ್ ಆಗಿ ಎಲ್ರಿಗೂ ಅಡ್ಜಸ್ಟ್ ಆಗಿ ಹೋಗ್ಬೇಕಲ್ಲ ಬ್ರದರ್, ಯಾರಿಗೂ ಬೇಜಾರಾಗಬಾರ್ದಲ್ಲ ಬ್ರದರ್, ಅವ್ರು ಮತ್ತೆ ತಪ್ಪು ತಿಳ್ಕೊಬಾರ್ದಲ್ವಾ ಬ್ರದರ್, ಅವ್ರು ಮತ್ತೆ ನಮ್ಮ ಬಗ್ಗೆ ಏನಾದರೂ ಅಂದ್ಕೊಬಿಟ್ರೆ, ಏನಾದರೂ ಮಾಡಿಬಿಟ್ರೆ, ಏನಾದರೂ ಇನ್ನು ಯಾವುದಾದ್ರೂ ಬೇರೆ ಕೆಲಸಕ್ಕೆ ಹೋಗು. ಕ್ರಿಶ್ಚಿಯನ್ ಅದು ಯಾಕೆ ಹೇಳ್ತಾ ಇದೆಯಾ? ಯು ಆರ್ ಸಪೋಸ್ ಟು ಪ್ಲೀಸ್ ಎನ್ಲಿಸ್ಟಿಂಗ್ ಆಫೀಸರ್, ದ ಕಮಾಂಡರ್. ನಿನ್ನ ಕೆಲಸ ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸ್ಬೇಕಷ್ಟೇ. ಇವ್ರನ್ನ ಮೆಚ್ಚೋದು, ಅವ್ರನ್ನ ಮೆಚ್ಚೋದಲ್ಲ. ಮತ್ತು ಇವರೆಲ್ಲ ಶತ್ರುಗಳಾಗ್ಬಿಟ್ರೆ ಅದ್ರಾಗಲಿ ಬಿಡು, ಇವ್ರನ್ನ ತೊಗೊಂಡು ನಿನಗೇನು ಪ್ರಯೋಜನ? ಸತ್ರೆ ಎತ್ಕೊಂಡೋಗಿ ಮಣ್ಣೆ ಹಾಕ್ತಾರೆ, ಮಣ್ಣಾಗಿ ಹೋಗ್ತಾರೆ. ಅವ್ರು ತೊಗೊಂಡು ಏನು ಮಾಡ್ತೀಯ? ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಪೀಪಲ್, ಡೋಂಟ್ ವರಿ ಅಬೌಟ್ ಎನಿಬಡಿ. ಅದರ ಅರ್ಥ ಅಹಂಕಾರ ಪಟ್ಕೊಂಡು ಬದುಕಿ ಅಂತ ಅಲ್ಲ. ವಿ ನೀಡ್ ಟು ಲವ್ ಎವ್ರಿಬಡಿ. ಲವ್, ವಾಟ್ ಈಸ್ ಲವ್? ದೇವರಿಂದ ಕಲಿಬೇಕು. ವಿ ನೀಡ್ ಟು ಲವ್, ವಿ ನೀಡ್ ಟು ರೆಸ್ಪೆಕ್ಟ್, ವಿ ನೀಡ್ ಟು ಹಂಬಲ್. ಇದೆಲ್ಲ ಬೇಕು. ಇದು ಬಿಟ್ಟು ಮಾತು ಏನೂ ಇಲ್ಲ. ಬಟ್ ದಟ್ ಶುಡ್ ನಾಟ್ ಬಿ ಎ ಫೂಲಿಶ್ನೆಸ್. ಅದು ಮೂರ್ಖತನ ಆಗಬಾರ್ದು. ದಟ್ ಶುಡ್ ನಾಟ್ ಡಿವಿಯೇಟ್ ಯು ಫ್ರಮ್ ಗಾಡ್. ಅದು ನಿನ್ನನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗುವಂಥದ್ದಾಗಬಾರ್ದು. ಸೊ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಅದಕ್ಕೆ ಹೇಳಿದ್ದು ವಿ ಮಸ್ಟ್ ಪ್ರೇ ಫಾರ್ ದ ವಿಸ್ಡಮ್. ಜ್ಞಾನಕ್ಕಾಗಿ ಪ್ರಾರ್ಥಿಸ್ಬೇಕಾಯ್ತಾ, ಕೇಳಬೇಕು. ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕಿ ಕೂಗಬೇಕು, ಕೂಗಿ ಕೇಳಬೇಕು. ಯಾವುದಕ್ಕಾಗುತ್ತಾ? ಜ್ಞಾನಕ್ಕಾಗಿ. ದೇವರ ಜ್ಞಾನದಿಂದ ತುಂಬಿಸು ದೇವರೇ. ಇನ್ ಟುಡೇಸ್ ಪ್ರೆಸೆಂಟ್ ವರ್ಲ್ಡ್ ವಿ ನೀಡ್ ದ ವಿಸ್ಡಮ್ ಆಫ್ ಗಾಡ್ ಟು ಸರ್ವೈವ್. ಇಂದು ನಾವು ಇರುವ ಈ ಕೆಟ್ಟ ಪ್ರಪಂಚದಲ್ಲಿ ಸರ್ವೈವ್ ಆಗಿ ಹೋಗಬೇಕಾದ್ರೆ ನಮಗೆ ಜ್ಞಾನ ಬೇಕು, ದೇವರ ಜ್ಞಾನ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಮತ್ತೊಮ್ಮೆ ಮೊದಲು ಓದಿದ ವಾಕ್ಯವನ್ನು ಒಮ್ಮೆ ಓದಿ ಅದನ್ನು ಹೃದಯದಲ್ಲಿ ಭದ್ರಪಡಿಸ್ಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ಹೃದಯದಲ್ಲಿರಲಿ. ಮನೆಗೆ ಹೋದ ಮೇಲೆ ಹೋಮ್ವರ್ಕ್ ಇದು, ಧ್ಯಾನ ಮಾಡಲಿಕ್ಕೆ
ಯಾವುದು? ಕೀರ್ತನೆ 73, ಸಾಮ್ 73:25 ಆನ್ವರ್ಡ್ಸ್. ಎಸ್ 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 ನನಗೆ ನೀನಲ್ಲದೆ ಇನ್ಯಾರಿಹರೂ ಪರದಲ್ಲಿ, ದೇವರೇ ಸ್ವರ್ಗದಲ್ಲಿ, whom have I in heaven but you, O Lord? And there is nothing on earth, nothing, nobody, nothing that I desire other than you. Jesus must be the desire of our heart. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನನ್ನು ದೇವರು ಒಂದು ದೊಡ್ಡ ರಿವೈವಲ್, ಉಜ್ಜೀವನಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ಗಾಡ್ ಈಸ್ ಪ್ರಿಪೇರಿಂಗ್ ಯು ಆ್ಯಂಡ್ ಯುವರ್ ಮಿನಿಸ್ಟ್ರಿ, ಯುವರ್ ಪ್ರೇಯರ್ ಗ್ರೂಪ್ ಫಾರ್ ಎ ಗ್ರೇಟ್ ರಿವೈವಲ್. ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ನಾಟ್ ಫಾರ್ ಎನ್ ಆರ್ಡಿನರಿ ವರ್ಕ್, ಒಂದು ಸಾಧಾರಣ ಕೆಲಸಕ್ಕಲ್ಲ. ದಟ್ ಈಸ್ ವೈ ಈ ವಾಕ್ಯಗಳನ್ನೆಲ್ಲ ನಮಗೆ ಕೊಡ್ತಾ ಇದ್ದಾರೆ. ಯಾಕೆ ದೇವರು ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಅಂದರೆ, ಫಾರ್ ದಿಸ್ ರೀಸನ್ ಗಾಡ್ ಈಸ್ ಪ್ರಿಪೇರಿಂಗ್ ಯು, ಯುವರ್ ಮಿನಿಸ್ಟ್ರಿ, ಯುವರ್ ಪ್ರೇಯರ್ ಗ್ರೂಪ್, ಯುವರ್ ಚರ್ಚ್ ಫಾರ್ ಎ ಗ್ರೇಟ್ ರಿವೈವಲ್. ಎಸ್, ಒಂದು ದೊಡ್ಡ ಉಜ್ಜೀವನ ಬೇಕಾಗಿದೆ ದೇಶದಲ್ಲಿ, ಈ ರಾಜ್ಯದಲ್ಲಿ, ಕ್ರೈಸ್ತ ಸಭೆಯಲ್ಲಿ, ಸಮೂಹದಲ್ಲಿ. ಅದಕ್ಕಾಗಿ ದೇವರು ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದರಿಂದ ಇದು ಬೇಕು. ಫಸ್ಟ್ ಈ ವರ್ಡ್ ನಮ್ಮಲ್ಲಿ ಮಾಂಸ ತರಿಸಬೇಕು. ಯಾವುದು? ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ, ನಿನ್ನ ಹೊರತು ದೆರ್ ಇಸ್ ನಥಿಂಗ್ ಆನ್ ಅರ್ತ್ ದಟ್ ಐ ಡಿಸೈರ್ ಅದರ್ ದ್ಯಾನ್ ಯು. ಐ ಡೋಂಟ್ ಡಿಸೈರ್ ಎನಿಥಿಂಗ್, ಲಾರ್ಡ್. ಯು ಆರ್ ಮೈ ಡಿಸೈರ್, ಯು ಆರ್ ಮೈ ಎವ್ರಿಥಿಂಗ್, ಯು ಆರ್ ಮೈ ಲೈಫ್. ಜೀಸಸ್. ಎದ್ದು ನಿಂತ್ಕೊಳ್ಳೋಣ. ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಧ್ಯಾನ ಮಾಡುತ್ತಾ, ಯೇಸು ಸ್ವಾಮಿಯ ಆ ಪ್ರೀತಿಯನ್ನು ಧ್ಯಾನಿಸುತ್ತಾ, ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ನಮ್ಮನ್ನು ಸವರಿದ್ದಾರೆ, ಬಲಪಡಿಸಿದ್ದಾರೆ, ಎಚ್ಚರಪಡಿಸಿದ್ದಾರೆ, ಶಕ್ತಿಪಡಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೆಟ್ ಅಸ್ ಥ್ಯಾಂಕ್ ಗಾಡ್ ವಿತ್ ಗ್ರ್ಯಾಟಿಟ್ಯೂಡ್. ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಕೃತಜ್ಞತೆ ತುಂಬಿದ ಹೃದಯದಿಂದ ದೇವರಿಗೆ ಸ್ತೋತ್ರ ಮಾಡೋಣ. ಲೆಟ್ ಅಸ್ ಥ್ಯಾಂಕ್ ಗಾಡ್ ವಿತ್ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.